ಆಚಲರು ತತ್ವಪದಕಾರರು ಒಂದು ಮಾತನ್ನು ಹೇಳಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಕ್ರಿಯೆ ಅನ್ನೋದೊಂದು ರೋಗ, ಪ್ರಕ್ರಿಯೆ ಅನ್ನೋದು ಒಂದು ಔಷಧಿ ಅಂತ. ನಾವೆಲ್ಲ ಕೂಡ ಪ್ರತಿನಿತ್ಯ ಕೇಳಿಸ್ತೀರ, ಪ್ರತಿದಿನ ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಅವನು ಸರಿ ಇಲ್ಲ, ಇವನು ಸರಿ ಇಲ್ಲ. ಅದು ಪ್ರತಿಕ್ರಿಯೆ. ಏನ್ ಸರಿ ಇದೆ, ಹೆಂಗ್ ಸರಿ ಇದೆ ಅನ್ನೋದು ಹಿಡ್ಕೊಳ್ಳೋದಿಲ್ಲ, ಅದು ಪ್ರಕ್ರಿಯೆ. ಆ ಕಾರಣಕ್ಕಾಗಿ ನನಗೆ ಪ್ರತಿಕ್ರಿಯೆಗಳಲ್ಲಿ ನಂಬಿಕೆ ಹೊರಟಾಗಿದೆ, ಪ್ರಕ್ರಿಯೆಯಲ್ಲಿ ನಂಬಿಕೆ ಇದೆ. ಪ್ರಕ್ರಿಯೆಯಲ್ಲಿ ನಾವು ಹೇಗೆ ನಡ್ಕೊಳ್ತೀವಿ ಅನ್ನೋದು ಅದೇ ವಾಸ್ತವ, ಉಳಿದಿದ್ದೆಲ್ಲ ಕೂಡ ಆಸಕ್ತಿ. ಆ ನಡೆಯಲ್ಲಿ ನಂಬಿಕೆ ಇರೋದ್ರಿಂದ ಆ ನಡೆಯಲ್ಲೇನೆ ಬಹುಶಃ ನನಗೆ ಅಂಬೇಡ್ಕರ್ ಪರಿಚಯ ಆದ ನಂತರ ಸೆಕೆಂಡ್ PUC ನಾನು 78ರಲ್ಲಿ ಸೆಕೆಂಡ್ PUC ಕೋಲಾರದಲ್ಲಿ ಓದಿದ. ಸಿದ್ಧಲಿಂಗಯ್ಯನವರ ಡಾಕ್ಟರ್ ಸಿದ್ಧಲಿಂಗಯ್ಯನವರ ಹಾಡು ಮತ್ತು ಅವರ ಮಾತು ನಮ್ಮ ಮೇಲೆ ಪ್ರಭಾವ ಬೀರಿ ಅವತ್ತಿಗೆ ನಾವು ಮಾತಾಡೋದಲ್ಲ, ನಮ್ಮ ನಡೆಯಲ್ಲಿ ನಾವು ಇರಬೇಕು ಅಂತಕ್ಕಂಥದ್ದನ್ನು ಇದು ಮಾಡಿಕೊಂಡು ಅವತ್ತಿಂದ ನಮ್ಮ ನಡೆಯನ್ನ ಪ್ರಾರಂಭ ಮಾಡಿ ನೀವೆಲ್ಲ ಕೂಡ ಮಧ್ಯಾಹ್ನಕ್ಕೆ ಎಷ್ಟು ಜನ ಬಾಕ್ಸ್ ತಂದಿದ್ದೀರಿ? ಕೈ ಎತ್ತಿ. ತಂದಿರೋದು ಎಷ್ಟು ಜನ? 10 ಜನ ನನ್ನ ಜೊತೆ ಇಂಟ್ರಾಕ್ಟ್ ಮಾಡಿ 2 ನಿಮಿಷ, ಅದಾದ್ಮೇಲೆ ನಾನು ವಿಷಯಕ್ಕೆ ಹೋಗ್ತೀನಿ. ತಿಂಡಿ ತಂದಿದ್ದೀರಿ ನೀವೆಲ್ಲ, ಬಾಕ್ಸ್ ತಂದಿದ್ದೀರಿ. ಬಾಕ್ಸ್ ಒಂದು ಯಾವಾಗ ಬಿಚ್ಚೋದು ನೀವೆಲ್ಲನೂ? ಎಷ್ಟೊತ್ತಿಗೆ? ಎಷ್ಟೊತ್ತು ತಗೊಳ್ತೀರದು ತಿನ್ನೋದಕ್ಕೆ? ಎಷ್ಟು ಟೈಮ್ ತಗೊಳ್ತೀರಿ? ಜೋರಾಗಿ ಹೇಳಿ ಬರೋದು. 15 ನಿಮಿಷ ಅಷ್ಟೇನ? 15 ಎಷ್ಟು ತಗೊಳ್ತಾರೆ? 10 ನಿಮಿಷದಿಂದ 15 ನಿಮಿಷ ಬರ್ತೀವಿ. ಓಕೆ, ಏನ್ ತಂದಿದ್ದೀರಿ ಇವತ್ತು? ಹೇಳಿ, ಅಲ್ಲಿ ಹೇಳಿ. ನನಗೆ ಕೊಡಬೇಡಿ, ನಾನು ಹಂಗೆ ಬರೋದು. ಇಲ್ಲಿ ಟೌನಿಂದ ಹಳ್ಳಿಗಳಿಂದ ಎಷ್ಟು ಜನ ಬರ್ತಾರೆ? ನೀವು ಅದನ್ನ ತಿನ್ನೋದಕ್ಕೆ 10ರಿಂದ 15 ನಿಮಿಷ ಟೈಮ್ ತಗೋತೀವಿ. ಓಕೆ, ಅದನ್ನ ಮಾಡಿ ಅಮ್ಮನವರು ಅತ್ತೆಗಳು ಮದುವೆಗಳಾಗಿದ್ರೆ ಅತ್ತೆಗಳು ಮಾಡ್ಕೊಂತಾರೆ ಸಾಮಾನ್ಯ, ಇಲ್ಲ ನೀವೇ ಮಾಡ್ಕೊಳ್ತೀರಿ. ಅದನ್ನ ಮಾಡೋದಕ್ಕೆ ಎಷ್ಟು ಟೈಮ್ ತಗೊಳ್ತದೆ ಅಂತ ಯಾವತ್ತಾದ್ರೂ ನೀವು ಕೇಳಿದ್ದೀರಾ ನಿಮ್ಮ ತಂದೆ ತಾಯಿಗಳನ್ನ ಕೇಳಿ? ಎಷ್ಟು ಟೈಮ್ ತಗೊಳ್ಳೋದು? ಅಂದಾಜು ಎಷ್ಟು ಟೈಮ್ ತಗೊಳ್ಳೋದು? ಕೇಳಿದ್ರೆ ನಿಮ್ಮಮ್ಮ 45 ನಿಮಿಷ ಅಷ್ಟೇ ಸಾಕ? ನೀವೇ ಟ್ರೈ ಮಾಡಿ, ಕೇಳಿ ನೋಡಿ. ಹೋಗಿ ಕೇಳಿ ಅಮ್ಮ, ತಾಯಿ ಮಾಡೋದಿದ್ರೆ ತಾಯಿನ ಕೇಳಮ್ಮ, ಎಷ್ಟು ಟೈಮ್ ತಗೊಳ್ತೀನಿ ತಿಂಡಿ ಮಾಡೋದಕ್ಕೆ? ಅಂದ್ರೆ ಫಿಸಿಕಲಿ ಮಾಡೋದಕ್ಕೆ ತೆಗೆದುಕೊಳ್ಳೋ ಟೈಮು ಬೇರೆ, ಮಾನಸಿಕವಾಗಿ ಅದರ ತಯಾರಿ ಮಾಡ್ಕೊಳ್ಳೋ ಟೈಮು. ಯಾವುದೇ ತಾಯಿ ನಿಮ್ಗೆ ತಿಂಡಿ ಬಾಕ್ಸ್ ಹಾಕೊಟ್ಟ ನಂತರ ಅವಳಿಂದ ಶುರು ಮಾಡ್ತಾಳೆ ಅಂದ್ರೆ ನಿಮ್ಮ ಪ್ರಿಪರೇಷನ್ಗೆ, ನಾಳೆಗೆ ನನ್ನ ಮಗು ಖುಷಿಯಾಗಿ ಆನಂದವಾಗಿ ತಿನ್ನೋದಕ್ಕೆ, ರುಚಿಕರವಾಗಿ ಹೇಗಿದ್ರೆ ಚಂದ ಅಂತ ಹೇಳಿ ಮಾಡೋದಕ್ಕೆ ಯಾವ ಬಾಕ್ಸ್ಗೆ ಹಾಕ್ತಾಳೋ ಅವಾಗಲಿಂದ ಮೆಂಟಲಿ ಸಿ ಪ್ಲಾನ್, ಅವಾಗ್ಲಿಂದ ಶುರು ಮಾಡಿ. ಕೆಲವು ಸಾರಿ ನೀವು ಸಂಜೆ ಹೋದಾಗ ಕೇಳ್ತಾಳೆ, ನಮ್ಗೆ ಯಾಗಿತ್ತು, ಉಪ್ಸಾಲಿತ್ತ, ಖಾರ ಇತ್ತ, ಟೇಸ್ಟಿ ಇತ್ತ ಅಂತ ಕೇಳ್ತಾರೆ ಸಾಮಾನ್ಯ ಕೆಲವರು. ಅದ್ರ ಅರ್ಥ ಏನಂದ್ರೆ ಅದನ್ನೆಲ್ಲ ಯೋಚನೆ ಮಾಡಿದಾಳೆ, ನನ್ನ ಮಗು ತಿನ್ನೋವಾಗ ಖಾರ ಇತ್ತ, ಉಪ್ಪು ಖಾರ ಇಲ್ವ, ಇದನ್ನೆಲ್ಲ ಕೂಡ ಯೋಚನೆ ಮಾಡ್ತಾ. ನನಗೆ ಅನಿಸಿರೋದು ನಿಮ್ಮ ಆಮೇಲೆ ಮಲಗಿದಾಗ ಕೂಡ ಸುಮ್ಮನೆ ಇರಲ್ಲ, ಬೆಳಗ್ಗೆ ಎಷ್ಟೊತ್ತಿಗೆ ಹೇಳ್ಬೇಕು. ಯಾಕಂದ್ರೆ ಬೆಳಿಗ್ಗೆ ಮಗು ಬಸ್ಗೆ ಹೋಗ್ತಾಳೆ, ಬಸ್ಗೆ ಹೋಗ್ತಾಳೆ ರೆಡಿ ಮಾಡ್ಬೇಕು. ಮಾಡ್ಬೇಕಾಗಿರೋದು ನಾನು ಎಷ್ಟೊತ್ತಿಗೆ ಎದ್ದು ಹೇಳ್ಬೇಕು. ಅಷ್ಟೊತ್ತಿಗೆ ಹೇಳ್ಬೇಕಾದ್ರೆ ಅದಕ್ಕೆ ತಯಾರಿ ಏನೇನು, ರಾತ್ರಿ ಎಲ್ಲ ಕೂಡ ಅದಕ್ಕೆ ಬೇಕಾಗಿರೋ ತರಕಾರಿ ಇದ್ರೆ ತರಕಾರಿ ಹೆಚ್ಚಿಟ್ಕೊಳ್ಳೋದು, ಎಲ್ಲೆಲ್ಲಿ ಏನೇನಿದೆ ಸಾಮಾನುಗಳು ಎಲ್ಲೆಲ್ಲಿ ಕರೆಕ್ಟ್ ಆಗಿದೆಯಾ, ಉಪ್ಪು, ಅದಕ್ಕೆ ಬೇಕಾಗಿರೋ ಎಲ್ಲ ಮೂಲಭೂತ ಬೇಸಿಕ್ ಏನು ಇಂಗ್ರೀಡಿಯೆಂಟ್ಸ್ ಅಂತ ಕರಿತೀವಿ ಅದೆಲ್ಲ ಇದೆಯಾ ಇಲ್ಲ ಅನ್ನೋದನ್ನ ಚೆಕ್ ಮಾಡ್ತಾರೆ. ಬೆಳಗ್ಗೆ ಎದ್ದು ಅದನ್ನ ರೆಡಿ ಮಾಡೋದಕ್ಕೆ ಅದನ್ನೆಲ್ಲ ಇಟ್ಟು ಒಂದು ಕಡೆ ಕೂಡಿಟ್ಟು ಮಾಡೋದಕ್ಕೆ ಶುರು ಮಾಡ್ತಾರೆ. ದಟ್ ಮೀನ್ಸ್ ಅಟ್ಲೀಸ್ಟ್ ಆಕೆ ತಗೊಳ್ಳೋದು ಟೈಮ್, ನೀವು 15 ನಿಮಿಷ ತಿನ್ನೋದಕ್ಕೆ, ರುಚಿಕರವಾಗಿ ತಿನ್ನೋದಕ್ಕೆ ಆಕೆ ತೆಗೆದುಕೊಳ್ಳೋ ಸಮಯ ಏನಿಲ್ಲ, ಪ್ರಿಪ್ರೇಷನ್ಗೆ ತೆಗೆದುಕೊಳ್ಳೋ ಸಮಯ 15ರಿಂದ 18 ಗಂಟೆ ತೆಗೆದುಕೊಳ್ತಾರೆ ಸಾಮಾನ್ಯ. ಇದೇನು ಕೂಡ ಕಾಲ ಆಗ್ತದೆ. ನಾನು ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ
5-15 ನಿಮಿಷದಲ್ಲಿ ತಿಂತಕ್ಕಂಥದಕ್ಕೆ ಅಷ್ಟು ಪ್ರಿಪರೇಷನ್ ಬೇಕಾಗುತ್ತೆ. ರುಚಿಕರವಾಗಿ ತಿನ್ನೋದಕ್ಕೆ ಅಷ್ಟು ಪ್ರಿಪರೇಷನ್ ಬೇಕಾಗುತ್ತೆ. ನಾವು ಎಫೆಕ್ಟಿವ್ ಆಗಿ 1 ಅವರ್ ನಿಮ್ಮ ಮುಂದ್ಗಡೆ ನಿಂತು ಮಾತಾಡೋದಕ್ಕೆ, ಅಥವಾ ಟೀಚರ್ ನಿಮ್ಮ ಮುಂದೆ ಪಾಠ ಮಾಡೋದಕ್ಕೆ, ಅಥವಾ ನೀವು ಬೇರೆಯವರ ಎದುರುಗಡೆ ಮಾತಾಡೋದಕ್ಕೆ, ಒಂದು ಸೆಮಿನಾರ್ ಅಲ್ಲಿ ವಿಷಯ ಮುಗಿಸೋದಕ್ಕೆ 15 ನಿಮಿಷಕ್ಕೆ ಅಷ್ಟು ಟೈಮ್ ತಗೊಳ್ಳೋದಾದ್ರೆ ನೀವು 1 ಅವರ್ ನಿಮ್ಮ ವಿಷಯ ಮುಗಿಸೋದಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ? ಎಫೆಕ್ಟಿವ್ ಆಗಿ ಯಾರಿಗೆ ನಾವು ವಿಷಯನ ತಲುಪಿಸಬೇಕಾಗಿದೆ, ಅವ್ರಿಗೆ ಏನು ವಿಷಯನೋ ಅದನ್ನ ಸರಿಯಾಗಿ ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ಅವರ ಮಟ್ಟಕ್ಕೆ ನಾವು ಹಿಡಿದು ಅರ್ಥ ಮಾಡಿಸೋದಕ್ಕೆ ಬೇಕಾಗಿರ್ತಕ್ಕಂಥದಕ್ಕೆ ಹೇಗೆ ತಯಾರಾದ್ರೆ ನಾವು ಅವರನ್ನ ಮುಟ್ಟೋದಕ್ಕೆ ಸಾಧ್ಯ, ನಮ್ಮ ಪ್ರೇಕ್ಷಕರನ್ನ ಅಥವಾ ಎದುರುಗಡೆ ಇರ್ತಕ್ಕಂಥ ಆಡಿಯನ್ಸ್ ಅನ್ನ ಮುಟ್ಟೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ತಯಾರಿ ಇದೆಯಲ್ಲ, ಅದಕ್ಕೆ ನಾವು ಹೇಗೆ ತಯಾರಿ ಆಗ್ಬೇಕು ಅನ್ನೋದ್ರ ಬಗ್ಗೆ ನಮಗೆ ತಾಯಿಗಿರ್ತಕ್ಕಂಥ ಬುದ್ಧಿವಂತಿಕೆ, ಆ ಆಸಕ್ತಿ, ಆ ಕಮಿಟ್ಮೆಂಟ್, ಆ ಬದ್ಧತೆ ಇದ್ದಾಗ ಮಾತ್ರ ನಾವು ಏನೇ ಕೆಲಸಗಳನ್ನ ನಿಮ್ಮ ತಾಯಿ ಮಾಡ್ತಕ್ಕಂಥ ಆ ಶ್ರಮ ಇದೆ, ಶ್ರಮಕ್ಕೆ ಸಾಧ್ಯ. ಆ ಕಾರಣಕ್ಕಾಗಿ ನಾವು ತಯಾರಿ ಅಂತಕ್ಕಂಥದ್ದಲ್ಲಿ ಯಾವುದೇ ವಿಷಯಕ್ಕೆ ಪರೀಕ್ಷೆ ತಯಾರಿ ಇರ್ಬೋದು, ನಿಮ್ಮ ಯಾವುದೇ ಕೆಲಸಕ್ಕೆ ಬೇಕಾಗಿರ್ತಕ್ಕಂಥ ತಯಾರಿಗೆ ಇರಬೇಕಾಗಿರ್ತಕ್ಕಂಥ ನಮ್ಮ ಆಸಕ್ತಿಗಳು ಆಗಿರ್ಬೇಕಾಗ್ತದೆ ಅನ್ನೋದು ನನ್ನ ಮೊದಲನೇ ಮತ್ತು ಆ ಕಾರಣಕ್ಕಾಗಿ ನಾನು ತಯಾರಿ ಮಾಡ್ಕೊಳ್ಳೋಕೆ ಎಷ್ಟು ಸಾಧ್ಯ ಆಗಿದೆ ನಮ್ಗೆ ಗೊತ್ತಾಗಿರ್ಬೇಕಾಗ್ತದೆ. ರಾತ್ರಿ ನನಗೆ 10ವರೆಗೆ ಹೇಳಿದ್ದು, ನಾನು ಮಲಗಿದ್ದು, ಜ್ವರ ಬಂದು ಮಲಗಿದ ತಕ್ಷಣ ನಾನು ಇರತಕ್ಕಂಥ ಕೆಲವು ವಿಷಯಗಳನ್ನ ನಿಮ್ಮ ಎದುರುಗಡೆ ಹಂಚ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ಅಂದ್ರೆ ನಾನು ಉಪನ್ಯಾಸ ಕೊಡ್ತೀನಿ ಅನ್ನೋದಕ್ಕಿಂತ ನನ್ನಲ್ಲಿರ್ತಕ್ಕಂಥ ಕೆಲವು ವಿಷಯಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋದ್ರ ಮೂಲಕ ಅಂಬೇಡ್ಕರ್ ನಡೆಯನ್ನ ಹೇಗೆ ನಾವು ನಮ್ಮ ಬದುಕುಗಳಲ್ಲಿ ಕಾಣಕ್ಕೆ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ವಿಷಯಗಳನ್ನ ಹಂಚ್ಕೊಳ್ಳೋದಕ್ಕೆ ಪ್ರಯತ್ನ. ಬಹಳಷ್ಟು ಜನರಿಗೆ ನಮಗೆ ಅಂಬೇಡ್ಕರ್ ಅಂದ ತಕ್ಷಣ, ಚಿತ್ರ ನೋಡಿದ ತಕ್ಷಣ ಅಥವಾ ಅವ್ರ ಹೆಸರನ್ನು ಕೇಳಿದ ತಕ್ಷಣ ನಮಗೆಲ್ಲ ನೆನಪಾಗ್ಬೋದು. ಏನ್ ನೆನಪಾಗ್ತದೆ ಅಂದ್ರೆ, ಅಂಬೇಡ್ಕರ್ ಅಂದ ತಕ್ಷಣ ಅಸ್ಪೃಶ್ಯರ ನಾಯಕ, ದಲಿತರ ನಾಯಕ, ಮೀಸಲಾತಿಯ ಜನಕ, ಬೌದ್ಧ ಧರ್ಮಕ್ಕೆ ಮತಾಂತರ, ಇವು ಬೇಸಿಕ್ ಆಗಿ ಎಲ್ಲರ ತಲೆಯಲ್ಲಿ ಹೊಡಿತಕ್ಕಂಥ ಅಂಶ. ಯಾಕೆ ಇಷ್ಟೇ ವಿಷಯಗಳಿಗೆ ಇಷ್ಟಕ್ಕೆ ಬಹುಪಾಲು ಜನ, ಮೆಜಾರಿಟಿ ಆಫ್ ಜನ ಯಾಕೆ ಇಷ್ಟಕ್ಕೆ ಸೀಮಿತವಾಗಿ ನಾವು ಯೋಚನೆ, ಏನಿದರ ದುರಂತ? ಯಾಕೆ ಈ ತರದ ಒಂದು ಸೀಮಿತ ಚೌಕಟ್ಟಿಗೆ ಒಬ್ಬ ವ್ಯಕ್ತಿಯನ್ನ ಕಟ್ಟಾಕಿ ಆ ಚೌಕಟ್ಟಿನೊಳಗಡೆ ಏಕೆ ನೋಡೋದಕ್ಕೆ ನಮ್ಮ ಮನಸ್ಸುಗಳು ಸಾಧ್ಯ ಆಗ್ತದೆ? ಯಾಕೆ ಇಂಥ ಸಂಕುಚಿತ ಸ್ವಭಾವಗಳು ಬೆಳೆಯೋದಕ್ಕೆ ಇರತಕ್ಕಂಥ ಕಾರಣಗಳು ಏನು? ನಾವು ಕೆಲವು ಪ್ರಶ್ನೆಗಳನ್ನ ಎತ್ತೋದ್ರ ಮೂಲಕ ನಾವು ಉತ್ತರಗಳನ್ನ ನಾನು ಹುಡುಕ್ತೀನಿ ಅಂತ, ನಾವೆಲ್ಲ ಕೂಡ ಆ ಪ್ರಶ್ನೆಗಳಿಗೆ ಉತ್ತರಗಳನ್ನ ಹುಡುಕುವ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನಗಳಾಗಬೇಕು ಅನ್ನೋದು ನನ್ನ ಮೊದಲನೇ ಪ್ರಯತ್ನ. 1891 ಏಪ್ರಿಲ್ 14 ಜನಿಸಿದ ಅಂಬೇಡ್ಕರ್ 1956 ಡಿಸೆಂಬರ್ 6ನೇ ತಾರೀಕು ಅವರು ಭೌತಿಕವಾಗಿ ಇಲ್ಲವಂತಾರೆ, ಮರಣ ಹೊಂದಿದ್ರು, ಸಾವನ್ನಪ್ಪಿದ್ರು ಅಂತ ಹೇಳಿ ಭೌತಿಕವಾಗಿ ಇಲ್ಲವಂತಾರೆ. ಅವ್ರ ಒಟ್ಟು ಕಾಲಾವಧಿ, ಜೀವಿತಾವಧಿ 65 ವರ್ಷ 7 ತಿಂಗಳು 22 ದಿನ. ಒಟ್ಟು ಜೀವಿತಾವಧಿ ಇರ್ತಕ್ಕಂಥದ್ದು 65 ವರ್ಷ 7 ತಿಂಗಳು 22 ದಿನಗಳ ಅವಧಿ ಇದೆ ಜೀವಿತಾವಧಿ. ಅವರ ಜೀವಿತ ಅವಧಿ ಇದೆಯಲ್ಲ, ಜೀವಿತ ಅವಧಿಯಲ್ಲಿ ಒಂದ್ಸಾರಿ ಅವರ ಬ್ಯಾಕ್ ಗ್ರೌಂಡ್ ಹೋಗಿ ಅವರ ಇಡೀ ಜೀವಿತ ಅವಧಿಯನ್ನ ಒಂದ್ಸಾರಿ ಗ್ಲಾನ್ಸ್ ಮಾಡೋದಾದ್ರೆ, ಅವರ ಬಾಲ್ಯ, ಅವರ ಕುಟುಂಬ, ಅವರ ಶಿಕ್ಷಣ, ಬಾಲ್ಯದಲ್ಲಿ ಪ್ರಾಥಮಿಕ ಶಿಕ್ಷಣ, ಮಾಧ್ಯಮಿಕ ಶಿಕ್ಷಣ, ಪದವಿ ಶಿಕ್ಷಣ, ಹಾಗೆಯೇ ಪದವಿ ಮುಗಿದ ನಂತರ ಬರೋಡಾ ಮಹಾರಾಜರ ಸ್ಕಾಲರ್ಶಿಪ್ ಅಲ್ಲಿ ವಿದೇಶಕ್ಕೆ ಹೋಗಿ ಅಭ್ಯಾಸ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದು, ಅವರ PhD. ಹೀಗೆ ಅವರ ಒಟ್ಟು ಇದನ್ನೆಲ್ಲ ನಿಮ್ಮ ಪಠ್ಯ ಪುಸ್ತಕಗಳಲ್ಲಿ ಬೇರೆ ಬೇರೆ ಕಡೆ ಇದನ್ನೆಲ್ಲ ಗ್ಲಾನ್ಸ್ ಮಾಡಕ್ಕೆ ಸಾಧ್ಯ ಇದೆ. ಅದನ್ನು ವಿವರವಾಗಿ ಹೇಳಕ್ ಹೋಗೋದಿಲ್ಲ. ಇವೆಲ್ಲವನ್ನೂ ಕೂಡ ಒಂದ್ಸಾರಿ ಗ್ಲಾನ್ಸ್ ಮಾಡೋದಾದ್ರೆ ಇಡೀ ಜೀವಿತನ, ಅವರ ವಿದ್ಯಾಭ್ಯಾಸನ, ಅವರ ಇದನ್ನು ಒಂದ್ಸಾರಿ ಗ್ಲಾನ್ಸ್ ಮಾಡ್ಕೊಂಡು ನಮ್ಗೆ ಸುಮ್ಮನೆ ಒಂದ್ಸಾರಿ ಕಣ್ಣು ಮುಂದೆ ಕರ್ಕೊಂಡ
ಅವರು ಬಾಲ್ಯದಲ್ಲಿ ಅನುಭವಿಸಿದಂತ ಅಸ್ಪೃಶ್ಯತೆ ಅವ್ರ ಕ್ಲಾಸಿಂದ ಹೊರಗಡೆ ಹಾಕಿದ್ರು. ಕ್ಲಾಸ್ ರೂಮ್ ಒಳಗಡೆನೆ ಅವ್ರ ಬೋರ್ಡ್ ಮೇಲೆ ಬರೆಯಕ್ ಹೋದಾಗ, ಲೆಕ್ಕ ಮಾಡಕ್ ಹೋದಂತ ಸಂದರ್ಭದಲ್ಲಿ ಇಡೀ ಹುಡುಗರು ಆ ಬೋರ್ಡ್ ಹಿಂದ್ಗಡೆ ಒಂದು ಬಾಕ್ಸ್ ಇರ್ತದೆ, ಟಿಫನ್ ಬಾಕ್ಸ್ ಇರ್ತಾವ ಬೇರೆಯವ್ರದ್ದು ಅನ್ನೋ ಕಾರಣಕ್ಕಾಗಿ ಓದ್ ಕಿರ್ಚಿ ಅವ್ರಿಗೆ ಅವಮಾನ ಆಗಿ ಹೊರಗಡೆ ಬಂದಿದ್ರು. ತಂದೆನ ಬೇರೆ ಕಡೆ ಕೆಲಸ ಮಾಡ್ತಾ ಇರ್ತಕ್ಕಂಥ ತಂದೆನ ನೋಡಕ್ ಹೋದಂತ ಸಂದರ್ಭದಲ್ಲಿ ಬಂಡಿಯಲ್ಲಿ ಹೋಗುವಾಗಂತ ಬಂಡಿಯಿಂದ ಜಾತಿ ಗೊತ್ತಾದ ನಂತರ ಬಂಡಿಯಿಂದ ಕೆಳಗಡೆ ತಡೆದಂತ ಅವರು ವಿದೇಶಕ್ಕೆ ಹೋಗಿ ಓದಿ ಬಂದ ನಂತರ ಕೂಡ ಜಾತೀಯತೆಯನ್ನು ಆಚರಣೆ ಇರ್ತಕ್ಕಂಥ ಜಾತಿ ವಿರುದ್ಧ ಬಂದಂತ ಪಾರ್ಸಿಯ ಜಾತಿಯವರೇ ಒಂದು ಅಲ್ಲಿ ಜಾತಿಯನ್ನು ಆಚರಣೆ ಮಾಡಿ ಅವರ ರೂಮ್ ಕೊಡದೆ ಹೊರಗಡೆ ತಪ್ಪಿದ್ರು. ಎಲ್ಲ ಜಾತಿ ಕಾರಣಕ್ಕಾಗಿ ನಡೆದಂತ ಅವಮಾನ ಪಟ್ಟಂತ ಪ್ರಕರಣ. ಎಲ್ಲ ಅವಮಾನವನ್ನ ಜೀರ್ಣಿಸಿಕೊಂಡು ಎಲ್ಲದಕ್ಕೂ ಕೂಡ ಇರ್ತಕ್ಕಂಥ ಕಾರಣಗಳನ್ನ ಸಂಶೋಧನೆ ಮಾಡಿ ಅಧ್ಯಯನ ಮಾಡಿ ನಿರಂತರ ಅಧ್ಯಯನ ಮಾಡಿ ಹಠ ಮಾಡಿ ಛಲ ಮಾಡಿ ಇದಕ್ಕಿರ್ತಕ್ಕಂಥ ಕಾರಣಗಳನ್ನ ಪತ್ತೆ ಹಚ್ಚೋದಕ್ಕಾಗಿ ಎಲ್ಲಿ ಇದರ ಇರ್ತಕ್ಕಂಥ ಮೂಲಗಳೆಲ್ಲಿ ಅಂತಕ್ಕಂಥದನ್ನ ಇದು ಮನೋಧರ್ಮಶಾಸ್ತ್ರ ವೇದ ಗ್ರಂಥಗಳಲ್ಲಿ ಇರ್ತಕ್ಕಂಥ ವೈದಿಕ ಧರ್ಮದಲ್ಲಿರ್ತಕ್ಕಂಥ ತಾರತಮ್ಯಗಳನ್ನ ಅಲ್ಲಿ ಏನು ವೈದಿಕ ಧರ್ಮದಲ್ಲಿ ಇರ್ತಕ್ಕಂಥ ತಾರತಮ್ಯಗಳೇ ಈ ಜಾತೀಯತೆಗೆ ಅವಮಾನ ಒಂದು ಜಾತಿಯನ್ನ ಕೆಳಜಾತಿಗಳನ್ನ ಅಸ್ಪೃಶ್ಯರನ್ನ ಅತ್ಯಂತ ಅವಮಾನಕವಾಗಿ ಮಾಡೋದಕ್ಕೆ ಕಾರಣವಾಗಿರ್ತಕ್ಕಂಥ ವೈದಿಕ ಧರ್ಮದಲ್ಲಿ ಇರ್ತಕ್ಕಂಥ ತಾರತಮ್ಯ ನೀತಿಯನ್ನ ಅತ್ಯಂತ ಆಳವಾಗಿ ಅದರ ಜೊತೆಗೆ ಯಾವ ಶಿಕ್ಷಣದಿಂದ ವಂಚಿತರಾಗಿದ್ರು ಸಂಸ್ಕೃತವನ್ನು ಬಾಯಲ್ಲಿ ಉಚ್ಚಾರಣೆ ಮಾಡಿದ್ರೆ ಆ ಉಚ್ಚಾರಣೆ ಮಾಡತಕ್ಕಂಥ ಬಾಯಿ ನಾಲಿಗೆ ಮೇಲೆ ಸುಡ್ತಕ್ಕಂಥ ಅಂತ ಪದ್ಧತಿಗಳು ಅಂತವನ್ನೆಲ್ಲವನ್ನೂ ಕೂಡ ವಿರೋಧ ಕಟ್ಟಿಕೊಂಡು ಅದನ್ನು ಕೂಡ ಸಂಸ್ಕೃತವನ್ನು ಅಧ್ಯಯನ ಮಾಡಿ ಸಂಸ್ಕೃತದಲ್ಲಿರ್ತಕ್ಕಂಥ ಗ್ರಂಥಗಳನ್ನು ಅಧ್ಯಯನ ಮಾಡಿ ಅದರಲ್ಲಿ ಇರ್ತಕ್ಕಂಥ ಅತ್ಯಂತ ಆಳವಾಗಿ ಸಂಶೋಧನಾತ್ಮಕ ವೈಚಾರಿಕವಾಗಿ ಅಧ್ಯಯನ ಮಾಡಿ ಅದಕ್ಕೆ ಕಾರಣಗಳನ್ನ ಅಲ್ಲಿರ್ತಕ್ಕಂಥ ಅದರಲ್ಲಿರ್ತಕ್ಕಂಥ ಕಾರಣಗಳನ್ನ ಪತ್ತೆ ಹಚ್ಚೋದ್ರ ಮೂಲಕ ಇದಕ್ಕೆ ಇರ್ತಕ್ಕಂಥ ಪರಿಹಾರಗಳನ್ನ ಎಲ್ಲಿದೆ ಅನ್ನೋದನ್ನ ನಿರಂತರವಾಗಿ ಸ್ವತಂತ್ರ ಪೂರ್ವದಿಂದ ಕೂಡ ನಿರಂತರವಾಗಿ ಅಧ್ಯಯನ ಮಾಡಿ ಅದಕ್ಕೆ ಬೇಕಾಗಿರತಕ್ಕಂಥ ಕಾರಣಗಳನ್ನು ಅಧ್ಯಯನ ಮಾಡಿ ಜಾತಿ ಮುಕ್ತು ಮತ್ತು ಬೆಳವಣಿಗೆ ಅಂತಕ್ಕಂಥ ಕೃತಿಯನ್ನು ಅಧ್ಯಯನ ಮಾಡಿ ಬರೆದು ಅದನ್ನು ಮಣ್ಸಕ್ ಹೋಗ್ತಾರೆ. ಅದನ್ನ ಮಣ್ಸಕ್ ಒಪ್ಕೊಂಡಿದ್ದಂಥವ್ರು ಅಂದ್ರೆ ಅದನ್ನ ಮಣ್ಸೋದಕ್ಕೆ ಒಪ್ಕೊಂಡಂತ ಜಟ್ ಅಡಕ್ ಮಂಡಳಿ ಅಂತಕ್ಕಂಥದನ್ನ ಅವರ ಕೊನೆಗೆ ಏನಂತಾರೆ ನಿರಾಕರಿಸ್ತಾರೆ. ಅದ ನಂತರ ಏನಾಗ್ತದೆ ಮುದ್ರಣ ಆಗಿ ಜಾತಿ ವಿನಾಶ ಅಂತಕ್ಕಂಥ ಪುಸ್ತಕ ನಮಗೆ ಕೈಗೆ ಸಿಗ್ತದೆ. ಅದರಲ್ಲಿ ನಿಜವಾದ ನಾವೇನಾದ್ರೂ ಕೂಡ ನಿಜವಾದಂತ ಅಂಬೇಡ್ಕರ್ನ ಓದ್ಬೇಕು, ಅವ್ರನ್ನ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇರಬೇಕಂತದ್ದು ಜಾತಿ ವಿನಾಶ ಅಂತಕ್ಕಂಥ ಪುಸ್ತಕದ ಮೂಲಕ ನಾವು ಒಟ್ಟು ಈ ವ್ಯವಸ್ಥೆಯ ಇವತ್ತಿಗೂ ಇಲ್ಲದೆ ಇರತಕ್ಕಂಥ ಭೇದ ಅಂದ್ರೆ ಒಂದು ಭೇದ ಇಲ್ಲದೆ ಇರತಕ್ಕಂಥ ಭೇದ ಹಲವು ಭೇದಗಳಿಗೆ ಮೂಲ ಅಂತೇಳಿ ನಮ್ಮ ಅನುಭವ ಸಂತರು ಹೇಳ್ತಾರೆ. ಇಲ್ಲಿನ ಅಚಲರು ಮತ್ತು ಅಜೀವಕರು ಮಾತಾಡ್ತಾರೆ. ಅಂದ್ರೆ ಇಲ್ಲದೆ ಇರತಕ್ಕಂಥ ಒಂದು ಭೇದ ಹಲವು ಭೇದಗಳಿಗೆ ಮೂಲ. ಹೇಗೆ ಕಾಣದೇ ಇರತಕ್ಕಂಥ ಜಾತಿ ಅಂತಕ್ಕಂಥದ್ದು ಯಾರಾದ್ರೂ ಕೂಡ ಇವಾಗ ನೋಡಿದ ತಕ್ಷಣ ಜಾತಿಯನ್ನ ಯಾರಾದ್ರೂ ಇಂಥ ಜಾತಿ ಅಂತ ಹೇಳಿದ್ರೆ ನೋಡಿದ ತಕ್ಷಣ ಹೇಳೋದಾದ್ರೆ ಒಪ್ಕೊಡ. ಯಾವುದೇ ಹುಟ್ಟುತ್ತಾ ಎಲ್ಲಾ ಮಾನವರು ಕೂಡ ಮನುಷ್ಯರು ಕೂಡ ಮನುಷ್ಯರಾಗಿದ್ರು ಕೂಡ ಬೆಳೀತಾ ಅದಕ್ಕೆ ತಾರತಮ್ಯಗಳನ್ನ ಅದಕ್ಕೆ ಜಾತಿಯ ಬಣ್ಣಗಳನ್ನ ಹಚ್ಚುತ್ತಾ ಮೂಲಕ ಅಣೆಬಟ್ಟೆಗಳನ್ನು ಕೊಡೋದ್ರ ಮೂಲಕ ನಾವೇ ಇಲ್ಲದೇ ಇರತಕ್ಕಂಥ ಭೇದಗಳನ್ನು ಉಂಟಾಗ್ತದೆ. ಜಾತಿಯ ತಾರತಮ್ಯಗಳನ್ನು ಉಂಟು ಮಾಡಿ ಅನೇಕ ಅವಮಾನಗಳಿಗೆ ಅನೇಕ ಇದಕ್ಕೆ ಕಾರಣಕರ್ತರ ಅರ್ಥ ಬಂದಿರತಕ್ಕಂಥದ್ದನ್ನು ನಾವು ನಿರಂತರವಾಗಿ ನೋಡ್ತಾ ಇರ್ತೀವಿ. ಇದು ಅಂಬೇಡ್ಕರ್ ಜಾತಿಯ ಕಾರಣಕ್ಕಾಗಿ ಅನುಭವಿಸಿದಂತ ಅಂಬೇಡ್ಕರ್ ನಾವು ಅಷ್ಟಕ್ಕೆ ನೋಡೋದಲ್ಲ, ಸ್ಪೃಶ್ಯತಾ ಅಥವಾ ಮೀಸಲಾತಿ ಅದರ ಚೌಕಟ್ಟಿನಲ್ಲಿ ನೋಡೋದಕ್ಕಿಂತ ಅದಕ್ಕಿಂತ ಭಿನ್ನವಾಗಿ ಅವರ ಒಟ್ಟು ಏನಂತಂದ್ರೆ ಸಾಧನೆಗಳನ್ನ ಅವರು ಒಟ್ಟು ಮಾಡಿರ್ತಕ್ಕಂಥ ಕೆಲಸಗಳನ್ನ ಇನ್ನ ತೀರಾ ಎಜುಕೇಶನಲ್ ಶೈಕ್ಷಣಿಕವಾಗಿ ಓದಿರ್ತಕ್ಕಂಥವ್ರಿಗೆ ನಮಗೆ ಅದನ್ನು ಬಿಟ್ಟು ನೋಡ್ತಕ್ಕಂಥ ಸಂವಿಧಾನ ಶಿಲ್ಪಿ ಅಷ್ಟಕ್ಕೆ ಸೀಮಿತವಾಗಿ ಅಂಬೇಡ್ಕರ್ ನೋಡ್ತಕ್ಕಂಥ ಸಂಕುಚಿತ ಸ್ವಭಾವಗಳು ನೋಡ್ತಾ ಇದ್ದೀವಿ. ಅದನ್ನು ಹೊರತುಪಡಿಸಿ ನಾವು ನೋಡೋದಾದ್ರೆ ಅವರು ನ್ಯಾಯಾಂಗ ಶಾಸ್ತ್ರಜ್ಞ, ಆರ್ಥಿಕ ಶಾಸ್ತ್ರಜ್ಞರ, ಲಿಂಗ ತಾರತಮ್ಯಗಳ ವಿರುದ್ಧ ಹೋರಾಟಗಾರರಾಗಿ ನಿರಂತರವಾಗಿ ಈ ತಾರತಮ್ಯಗಳೇನಿದೆ ಎಲ್ಲವನ್ನೂ ಕೂಡ ಸಂವಿಧಾನದಲ್ಲಿ ಸುಮಾರು ಈ ಎಲ್ಲ ಏನಂತ ಸಂವಿಧಾನ ರಚನೆ ಮಾಡೋದಕ್ಕೆ
ಅನೇಕ ಜನ ಭಾರತದಲ್ಲಿ ಅವಕಾಶಗಳಿದ್ರೂ ಕೂಡ ಒಬ್ಬ ಯಾವ ಕಾರಣದಿಂದ ಒಬ್ಬ ಅಂಬೇಡ್ಕರ್ ಅಂತಕ್ಕಂಥದ್ದನ್ನ ನಾವು ಆಯ್ಕೆ ಮಾಡಿದ್ರು ಅಂತಕ್ಕಂಥದ್ದು ದೊಡ್ಡ ಪ್ರಶ್ನೆ. ಯಾಕಂತಂದ್ರೆ ದೊಡ್ಡ ದೊಡ್ಡ ವಿದ್ವಾಂಸರು ಬೇರೆ ಬೇರೆ ಜಾತಿಗಳಲ್ಲಿ ಆ ತರದ ವಿದ್ವಾಂಸರು ಇದ್ರೂ ಕೂಡ ಅಂಬೇಡ್ಕರ್ಗಿದ್ದಂತ ಅಧ್ಯಯನಶೀಲತೆ ಮತ್ತು ಆಳವಾದ ಜ್ಞಾನ, ಎಲ್ಲಾ ವಿಚಾರಗಳಲ್ಲಿದ್ದಂತ ಜ್ಞಾನ ಬೇರೆ ಬೇರೆ ದೇಶಗಳಲ್ಲಿ ಹೋಗಿ ಅವರು ಅಧ್ಯಯನ ಮಾಡ್ತಿದ್ದು ನಮ್ಗೆಲ್ಲರೂ ಕೂಡ ನೀವೆಲ್ಲರೂ ಕೂಡ ಗೊತ್ತಿದೆ ಏನಂದ್ರೆ ಅವರಷ್ಟು ಅಧ್ಯಯನ ಮಾಡಿರ್ತಕ್ಕಂಥದ್ದು ಪ್ರಪಂಚದಲ್ಲಿ ಯಾರೂ ಕೂಡ ಇಲ್ಲ ಅಂತಕ್ಕಂಥ ಕಾರಣಕ್ಕಾಗಿ ಅವ್ರನ್ನ ವಿಶ್ವಜ್ಞಾನಿ ಅಂತಕ್ಕಂಥದ ಬಿರುದನ್ನು ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಅವರಿಗೆ ಒಬ್ಬ ವಿಶ್ವಜ್ಞಾನಿ ಅಂತಕ್ಕಂಥ ಬಿರುದನ್ನು ಕೊಟ್ಟಿರ್ತಕ್ಕಂಥದ್ದು ಇತ್ತೀಚಿನ ಅಂದ್ರೆ ಈಗೀಗ ಬೇರೆ ಬೇರೆ ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ಕೂಡ ಅಲ್ಲಿನ ಸದನಗಳಲ್ಲಿ ಕೂಡ ಅಲ್ಲಿನ ಸಂಸದಗಳಲ್ಲಿ ಕೂಡ ಇವರ ಮಾಡಿರ್ತಕ್ಕಂಥ ಕೆಲಸಗಳನ್ನ ಪ್ರಸ್ತಾವ ಮಾಡಿ ಆರ್ಥಿಕ ವಿಷಯಗಳಲ್ಲಿ ಬೇರೆ ಬೇರೆ ವಿಷಯಗಳಲ್ಲಿ ಆಡಳಿತಾತ್ಮಕವಾಗಿರ್ತಕ್ಕಂಥ ವಿಷಯಗಳಲ್ಲಿ ಇವರ ವಿಷಯಗಳನ್ನ ಪ್ರಸ್ತಾಪ ಮಾಡಿ ಮಾತಾಡ್ತಕ್ಕಂಥ ಉದಾಹರಣೆಗಳನ್ನು ಕೂಡ ನಾವು ನೋಡ್ತಾ ಇರ್ತೀವಿ. ಅಂದ್ರೆ ಬೇರೆ ಬೇರೆ ನೀವು ಈಗ ಟಿವಿ ಚಾನೆಲ್ಗಳ ಮುಖಾಂತರ ಬೇರೆ ಬೇರೆ ಸಾಮಾಜಿಕ ಮಾಧ್ಯಮಗಳಲ್ಲಿ ನೀವು ನೋಡೋದಾದ್ರೆ ಇವರ ವಿಚಾರಗಳನ್ನ ಕುರಿತು ದೇಶದ ಪ್ರಪಂಚದ ಬೇರೆ ಬೇರೆ ಕಡೆ ಹೇಗೆ ಇವರನ್ನ ಪ್ರಸ್ತಾಪ ಮಾಡಿ ಇವರನ್ನ ಕೋಟ್ ಮಾಡಿ ಬೇರೆ ಬೇರೆ ವಿಚಾರಗಳನ್ನ ಮಾತಾಡ್ತಕ್ಕಂಥದ್ದನ್ನ ನಾವು ಗಮನಿಸ್ತೀವಿ. ಅದರ ಅರ್ಥ ಏನಂತಂದ್ರೆ ಇಡೀ ಪ್ರಪಂಚ ಇವರಲ್ಲಿರ್ತಕ್ಕಂಥ ಜ್ಞಾನ, ಇವರಲ್ಲಿರ್ತಕ್ಕಂಥ ಬೇರೆ ಬೇರೆ ವಿಚಾರಗಳ ಬಗ್ಗೆ ಇರತಕ್ಕಂಥ ಆಳವಾದ ಜ್ಞಾನವನ್ನ ಪ್ರಸ್ತಾಪ ಮಾಡೋದ್ರ ಮೂಲಕ ಆ ದೇಶದ ಅಭಿವೃದ್ಧಿಗಳಿಗೆ, ಆ ದೇಶದ ಆಡಳಿತಕ್ಕೆ ಬೇಕಾಗಿರತಕ್ಕಂಥ ರೀತಿ ನೀತಿಗಳನ್ನು ರೂಪಿಸುವುದರಲ್ಲಿ ಅಂಬೇಡ್ಕರ್ ವಿಚಾರಗಳು ಎಷ್ಟು ಮಟ್ಟಿಗೆ ಸಹಕಾರಿ ಆಗ್ತವೆ ಅನ್ನೋದ್ರ ಬಗ್ಗೆ ಅಲ್ಲಿನ ಆಡಳಿತಗಳು ಕೂಡ ಇವರನ್ನು ಅಂಬೇಡ್ಕರ್ ವಿಚಾರಗಳನ್ನು ಗುರುಸ್ತಕ್ಕಂಥ ಮಟ್ಟದಲ್ಲಿ. ಆದ್ರೆ ಭಾರತೀಯರು ಏಕೆ ನಾವು ಸಂಕುಚಿತವಾಗಿ ನೋಡ್ತೀವಿ ಅಂತಕ್ಕಂಥದ್ದು ದೊಡ್ಡ ಪ್ರಶ್ನೆ ಇವತ್ತಿಗೂ ಕೂಡ ಓದಿದೆ. ಆ ಕಾರಣಕ್ಕಾಗಿನೇ ನಾವು ಪ್ರತಿನಿತ್ಯ ಜಾತಿ ಕಾರಣಕ್ಕಾಗಿ ದಲಿತರ ಮೇಲೆ ಅಥವಾ ಕೆಳಜಾತಿಗಳ ಮೇಲೆ ನಡೀತಕ್ಕಂಥ ಅನ್ಯಾಯಗಳ ದೌರ್ಜನ್ಯಗಳನ್ನ ಪ್ರತಿನಿತ್ಯ ನಾವು ನೋಡತಕ್ಕಂಥದ್ದನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ಇತ್ತೀಚೆಗೆ ಒಂದು 15-20 ದಿನಗಳ ಹಿಂದೆ ಒಂದು ದೊಡ್ಡ ಇದು ಶುರುವಾಗಿದೆ. ನಾನು ಅಷ್ಟು ವಿಷಯಗಳನ್ನು ಮಾತಾಡಿ ನನ್ನ ವಿಷಯನ ಮಾಡ ಒಂದು ಸಂವಿಧಾನದಲ್ಲಿರ್ತಕ್ಕಂಥ ಸೆಕ್ಯುಲರ್ ಮತ್ತು ಸಮಾಜವಾದ ಎರಡು ಪದಗಳಿದಾವಲ್ಲ, ನಿಮ್ಮ ಸಂವಿಧಾನದ ಪೀಠಿಕೆಯಲ್ಲಿರ್ತಕ್ಕಂಥ ಅವರು ಅಂಬೇಡ್ಕರ್ ಹೇಳಿದ್ದು ಸಮಾನತೆ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಭಾತೃತ್ವ ಅಂತಕ್ಕಂಥ 3 ಪದಗಳೇನಿದ್ದಾವೆ. ಅದರ ಜೊತೆಗೆ ಸೆಕ್ಯುಲರಿಸಂ, ಧರ್ಮನಿರಪೇಕ್ಷತೆ ಮತ್ತು ಸಮಾಜವಾದ, ಸೋಷಿಯಲಿಸಂ ಪದಗಳನ್ನ ಇದಾವೆ ಪೀಠಿಕೆಯಲ್ಲಿ. ಆ ಪೀಠಿಕೆಯಲ್ಲಿ ಇರ್ತಕ್ಕಂಥ ಆ ಪದಗಳ ವಿರುದ್ಧ, ಸೆಕ್ಯುಲರಿಸಂ ಮತ್ತು ಸಮಾಜವಾದದ 2 ಪದಗಳ ಬಗ್ಗೆ ದೊಡ್ಡ ಚರ್ಚೆ ಶುರುವಾಗಿದೆ. ಈಗ ದೇಶದಲ್ಲಿ ದೊಡ್ಡ ಚರ್ಚೆ ಶುರುವಾಗಿದೆ. ಅದು ಒಂದು ವರ್ಗದ ಜನ ಅದನ್ನ ಪ್ರಸ್ತಾಪಗಳನ್ನ ಮಾಡಿ ಈ 2 ಕೂಡ ಪದಗಳನ್ನ ತೆಗಿಬೇಕು, 2 ಪದಗಳು ಕೂಡ ಏನಂತಂದ್ರೆ ಸಂವಿಧಾನದಲ್ಲಿ ಇರಬಾರದು ಅಂತಕ್ಕಂಥ ದೊಡ್ಡ ಪ್ರಶ್ನೆ ಆಗಿದೆ. ಯಾಕೆಂತಂದ್ರೆ ಹಿಂದೆ ಸ್ವತಂತ್ರ ಪೂರ್ವದಲ್ಲಿ ಇತ್ತೀಚೆಗೆ ನಮ್ಗಿರ್ತಕ್ಕಂಥ ಪ್ರಶ್ನೆ ಹಾಗಾದ್ರೆ ಅವ್ರನ್ನ ಅಂದ್ರೆ ಎಲ್ಲರನ್ನೂ ಗೌರವಿಸ್ತಕ್ಕಂಥ ಸಂವಿಧಾನ ಇದೆಯಾ ಇಲ್ವಾ ಅಂತಕ್ಕಂಥ ನಾವು ಪ್ರಶ್ನೆ ಹೋದ್ರೆ ಅಗೌರವ ಕೊಡ್ತಕ್ಕಂಥ ಸಂವಿಧಾನ ಆಗಿದೆ. ಯಾರಿಗೆ ಅಗೌರವ ಕೊಡ್ತಿದೆ ಸಂವಿಧಾನದ ಆಶಯಗಳೇನಾದ್ರೂ ಕೂಡ ಜನರಿಗೆ ಅವಮಾನ ಮಾಡತಕ್ಕಂಥ ಅಂಶಗಳು ಏನಾದ್ರೂ ಕೂಡ ಸಂವಿಧಾನದಲ್ಲಿ ಇದೆಯಾ ಅಂತಕ್ಕಂಥ ಪ್ರಶ್ನೆಗಳನ್ನ ಎತ್ತೋದ್ರ ಮೂಲಕ ಯಾರೋ ಹೇಳಿದ್ರು ಅಂತ ಕೇಳೋದಕ್ಕಿಂತ ಅದೆಷ್ಟುಗಳನ್ನ ಜನರ ವಿರುದ್ಧ ಎತ್ತಿ ಪ್ರವೋಕ್ ಮಾಡ್ತಕ್ಕಂಥ, ಪ್ರಚೋದನೆ ಮಾಡ್ತಕ್ಕಂಥ ಮಾತುಗಳನ್ನು ಮಾತಾಡ್ತಾ ಇದ್ದಾರೆ ಅಂತಂದ್ರೆ ಅದು ಎಷ್ಟು ಮಟ್ಟಿಗೆ ಸರಿ, ತಪ್ಪಾ ಸರಿಯೇ, ಅವ್ರು ಹೇಳಿರ್ತಕ್ಕಂಥ ಅಂಶಗಳು ಎಷ್ಟು ಮಟ್ಟಿಗೆ ನಿಜ ಅಂತಕ್ಕಂಥದ್ದನ್ನ ನಾವು ಏಕೆ ಪ್ರಶ್ನೆ ಮಾಡ್ಕೊಳ್ತಾ ಇದ್ದಾರೆ. ಏನು ಸೆಕ್ಯುಲರಿಸಂ ಅಂತಂದ್ರೆ, ಏನ್ ಸೋಷಿಯಲಿಸಂ ಅಂತಂದ್ರೆ, ಏನ್ ಅವರ ಬಯಸಿದ್ದಾದ್ರೆ ಅದು ಹೇಗೆ ಜನ ವಿರೋಧಿ ಆಗಿದೆ, ಹೇಗೆ ಸಮಾಜ ವಿರೋಧಿ ಆಗಿದೆ ಅವರು ಹೇಳ್ತಕ್ಕಂಥ ಮಾತು. ಅಂಬೇಡ್ಕರ್ ಆಸೆ ಪಟ್ಟಂತದ್ದು ಒಂದು ಸಮಾಜ, ಎಲ್ಲರಿಗೂ ಬೇಕಾಗಿರ್ತಕ್ಕಂಥ, ಎಲ್ಲರೂ ಕೂಡ ಸಮಾನವಾಗಿ, ಎಲ್ಲರೂ ಕೂಡ ದುಡಿದು ತಿಂತಕ್ಕಂಥ, ಎಲ್ಲರ ಶ್ರಮಕ್ಕೂ ಕೂಡ ಬೆಲೆ ಇದೆ, ಎಲ್ಲರೂ ಕೂಡ ದುಡ್ಡು ತಿಂತಕ್ಕಂಥ ಒಂದು ಸಮಾಜ ಬೇಕು, ಅಂತ ಒಂದು ಸಮಾಜ ಆಗ್ಬೇಕು, ಅಂತ ಒಂದು ದೇಶ ಆಗ್ಬೇಕು ಅಂತಕ್ಕಂಥ ಆಶಯ. ಅದು ಹೇಗೆ ಒಂದು ದೇಶ ವಿರೋಧಿ ಆಗ್ತದೆ ಮತ್ತು ಜನ ವಿರೋಧಿ ಆಗ್ತದೆ ಅಂತಕ್ಕಂಥ ಪ್ರಶ್ನೆಗಳ ಉತ್ತರಗಳನ್ನ ಕೊನೆಗೆ ಅವ್ರು ಎಷ್ಟು ಮಹಿಳಾ ಪರವಾಗಿದ್ರು ಅಂಬೇಡ್ಕರ್ ಅಂತಕ್ಕಂಥದ್ದು. ಆ ಹಿಂದೂ ಕೋಡ್ ಬಿಲ್ ಇದೆಯಲ್ಲ, ಹಿಂದೂ ಕೋಡ್ ಬಿಲ್ ಅನ್ನ
ಒಂದೆರಡು ಅಂಶಗಳನ್ನ ಹಿಂದೂ ಕೋಡ್ ಬಿಲ್ ಅಲ್ಲಿ ಅವರ ಅಂಶಗಳನ್ನ ಹೇಳ್ತಾರೆ. ಆ ಹಿಂದೂ ಕೋಡ್ ಬಿಲ್ ಅನ್ನ ಮಂಡಿಸೋ ಸಂದರ್ಭದಲ್ಲಿ 1951ರಲ್ಲಿ ಹಿಂದೂ ಕೋಡ್ ಬಿಲ್ ಅನ್ನ ಮಂಡಿಸ್ತಾರೆ. ಅದು ಹೇಗೆ ಮಹಿಳೆಯರ ಪರವಾಗಿತ್ತು ಅಂತಂದ್ರೆ ಅದನ್ನ ಏನಂತಾರೆ ನೆಹರು ಅವರು ಬೇರೆಯವರು ಒತ್ತಡಗಳಿಗೆ ಮಾಡೋದು ಅದನ್ನ ಏನಂತಂದ್ರೆ ಮಂಡಿಸೋದಕ್ಕೆ ಸಾಧ್ಯ ಆಗುದಿಲ್ಲ. ಕೊನೆಗೆ ಆ ಹಿಂದೂ ಕೋಡ್ ಬಿಲ್ ಅನ್ನ ಮಂಡಿಸಕ್ ಸಾಧ್ಯ ಆಗದೆ ಇರೋದ್ರಿಂದ ಅಂಬೇಡ್ಕರ್ ತನ್ನ ಇದಕ್ಕೆ ಕಾನೂನು ಮಂತ್ರಿಯಾಗಿ ರಿಸೈನ್ ಕೊಟ್ಟು ರಾಜೀನಾಮೆ ಕೊಟ್ಟು ವಾಪಸ್ ಬರ್ತಾರೆ. ಆ ರಾಜೀನಾಮೆ ಕೊಡೋ ಸಂದರ್ಭದಲ್ಲಿ ಒಂದು ಮಾತನ್ನ ಅವರು ಹೇಳ್ತಾರೆ. ನಾನು ಇರ್ತಕ್ಕಂಥದ್ದಲ್ಲಿ ಓದಿ ಹೇಳಕ್ ಇಷ್ಟಪಡ್ತೇನೆ. ಹಿಂದೂ ಕೋಡ್ ಬಿಲ್ ಬಗ್ಗೆ ಇರೋದನ್ನ ಅವರ ಹೇಳಿರೋ ಮಾತುಗಳನ್ನ ಹೇಳ್ತೀನಿ. ಹಿಂದೂ ಕೋಡ್ ಬಿಲ್ ಬಗ್ಗೆ ಚರ್ಚೆ ನಡೆದಿದ್ದು 1951ರ ಫೆಬ್ರವರಿ 5ರಂದು. ಈ ಮಸೂದೆಯನ್ನು ಅಂಗೀಕರಿಸಲು ಮೊದಲು ಒಪ್ಪಿದ್ದ ಪ್ರಧಾನಿ ನೆಹರು ನಂತರ ಹಲವು ಒತ್ತಡಗಳಿಗೆ ಮಣಿದು ತಮ್ಮ ನಿಲುವನ್ನು ಬದಲಿಸಿಕೊಂಡರು. ಆದರೆ ಅಂಬೇಡ್ಕರ್ ತಮ್ಮ ನಿಲುವು ಬದಲಿಸಿಕೊಳ್ಳಲಿಲ್ಲ. ಹಿಂದೂ ಸನಾತನವಾದಿ ವ್ಯವಸ್ಥೆ ಹೆಜ್ಜೆಗಳನ್ನು ನಾನು ಸೂಕ್ಷ್ಮವಾಗಿ ಅಧ್ಯಯನ ಮಾಡಿದೆ. ಅದು ಚಾತುರ್ವರ್ಣ ವ್ಯವಸ್ಥೆಯ ಮೂಲಕ ದೇಶದ ಬಹುಜನರನ್ನು ಮತ್ತು ಪುರುಷ ಪ್ರಧಾನ ರೀತಿಯ ಮೂಲಕ ತನ್ನ ಮಹಿಳೆಯರನ್ನು ಹತ್ತಿಕ್ಕಿರುವುದು ನಿಚ್ಚಳವಾಗಿ ಕಂಡರುವ ಅಂಶ. ಇನ್ನು ಹಿಂದೂ ಸನಾತನವಾದಿ ವ್ಯವಸ್ಥೆಯಲ್ಲಿ ಸುಧಾರಣೆ ಬದಲಾವಣೆ ಇತ್ಯಾದಿಗಳು ಬಂದಾವು ಎಂದು ಆಶಿಸುವ ಕಾಲ ಮುಗಿಯಿತು. ಈಗ ಹಿಂದೂ ಸನಾತನವಾದಿ ವ್ಯವಸ್ಥೆಯ ಕಠೋರಕ್ಕೆ ತುತ್ತಾಗಿರುವ ಬಹುಜನರಿಗೆ ಮತ್ತು ಪುರುಷ ಪ್ರಧಾನ ನೀತಿಯ ತುಳಿತಕ್ಕೆ ಸಿಲುಕಿ ಜರ್ಜರಿತವಾಗಿರುವ ಹಿಂದೂ ಮಹಿಳೆಯರಿಗೆ ವಿಮೋಚನೆಯ ದಾರಿಯನ್ನು ಕಾನೂನು ಮೂಲಕ ತೋರಿಸುವುದೊಂದೇ ಉಳಿದಿರುವ ದಾರಿ ಎಂದು ಅವರು ಹಿಂದೂ ಕೋಡ್ ಬಿಲ್ ಬಗ್ಗೆ ಸಂಸತ್ತಿನಲ್ಲಿ ನಡೆದ ಚರ್ಚೆಯಲ್ಲಿ ಭಾಗವಹಿಸಿ ತಮ್ಮ ನಿರ್ಬಿಡಿಯ ನಿಲುವನ್ನು ದಾಖಲಿಸಿದರು. ಕೊನೆಗೆ ರಾಜೀನಾಮೆ ಕೊಡುವ ಸಂದರ್ಭದಲ್ಲಿ ಮಾತನ್ನು ಹೇಳ್ತಾರೆ. ಅಂಬೇಡ್ಕರ್ 27 ಸೆಪ್ಟೆಂಬರ್ 1951 ನೀಡಿದ ರಾಜೀನಾಮೆ ಪತ್ರದಲ್ಲಿ ಈ ತರ ನಮೂದನೆ ಮಾಡ್ತಾರೆ. ಸಮುದಾಯಗಳ ನಡುವೆ ಪುರುಷ ಮಹಿಳೆಯರ ನಡುವೆ ಅಸಮಾನತೆ ಉಳಿಯುವುದಕ್ಕೆ ಹಿಂದೂ ಧರ್ಮ ಅವಕಾಶ ನೀಡುವುದಾದರೆ ಅದನ್ನು ಧರ್ಮ ಎಂದು ಕರೆಯಬೇಕೆ? ಸಗಣಿಯ ಬುನಾದಿಯ ಮೇಲೆ ಮನೆ ಕಟ್ಟಲಾಗಿದೆ. ನಾನು ಆತ್ಮಸಾಕ್ಷಿಗೆ ದ್ರೋಹ ಬಗೆದುಕೊಡಲಾರೆ ಎಂದು ಅವರು ಹೇಳಿದರು. ಮಹಿಳೆಯರಿಗೆ ಸಂಬಂಧಿಸಿದ ವಿಷಯದಲ್ಲಿ ಮಂತ್ರಿ ಹುದ್ದೆಗೆ ರಾಜೀನಾಮೆ ನೀಡಿದ ಧುರೀಣ ಪ್ರಥಮ ಇಡೀ ವಿಶ್ವದಲ್ಲೇ ಧುರೀಣ ಅವರೊಬ್ಬರೇ. ಅವರನ್ನು ಅನುಸರಿಸುತ್ತಾ ಅವಶ್ಯಕತೆ ಎಂದಿಗಿಂತ ಇಂದು ಹೆಚ್ಚಾಗಿದೆ. ಮಹಿಳೆಯರು ಸೇರಿದಂತೆ ಬಹುತೇಕ ಭಾರತೀಯರು ಡಾಕ್ಟರ್ ಅಂಬೇಡ್ಕರ್ ಕೊಡುಗೆಯನ್ನ ಸಮರ್ಪಕವಾಗಿ ಅರಿತುಕೊಳ್ಳುವುದು ಇಂದಿನ ತುರ್ತು ಅಗತ್ಯ ಇದೆ. ಅಂಬೇಡ್ಕರ್ಗೆ ಹೇಗೆ ಅನೇಕ ಜನ ಇರ್ತಕ್ಕಂಥದ್ದು, ಅನೇಕ ಜನರಿಗೆ ಇರ್ತಕ್ಕಂಥದ್ದು, ಅವರು ನಾನು ಮೊದಲೇ ಪ್ರಾರಂಭದಲ್ಲಿ ಇದ್ರು ಬರೀ ಇದು ಏನಂತಂದ್ರೆ ಬರೀ ಅಸ್ಪೃಶ್ಯರಿಗಷ್ಟೇ ನಾಯಕರು ಅಂತಕ್ಕಂಥ ಒಂದು ನಂಬಿಕೆ ಇದೆ. ಅವರು ಎತ್ತಿದಂತ ಅಂದ್ರೆ ಸ್ವತಂತ್ರ ಬಂದಂತ ಸಂದರ್ಭದಲ್ಲಿ ಕೂಡ ಅವ್ರು ಹೇಳಿದ್ದು ಒಂದು ಮಾತು ಏನಂತಂದ್ರೆ, ನಮಗೆ ರಾಜಕೀಯವಾಗಿ ಸ್ವತಂತ್ರ ಬಂದಿದೆ, ಆದರೆ ಆರ್ಥಿಕ ಮತ್ತು ಸಾಮಾಜಿಕವಾಗಿ ಸ್ವತಂತ್ರ ಬಂದಿಲ್ಲ. ಅದು ಬರೋವರೆಗೂ ಕೂಡ ಅಲ್ಲಿವರೆಗೂ ಕೂಡ ನಮ್ಮ ದೇಶ ಸುಭಿಕ್ಷವಾಗಿರಲಾರದು ಅಂತಕ್ಕಂಥದ್ದು. ಆ ಕಾರಣಕ್ಕಾಗಿ ಆರ್ಥಿಕವಾಗಿ ಅವರು ಸೂಚನೆ ಮಾಡದಂತ ಆರ್ಥಿಕವಾಗಿ ಅವರ ಬರಹಗಳ ಮೂಲಕ ಅಂದ್ರೆ ಒಟ್ಟು 22 ಸಂಪುಟದ ಬರಹಗಳಿದೆ. ಒಂದೊಂದು ಸಂಪುಟವು ಕೂಡ 800ರಿಂದ 1000 ಪುಟಗಳಿದೆ. ಒಟ್ಟು 22 ಸಂಪುಟಗಳಲ್ಲಿ ಲೆಕ್ಕ ಹಾಕೊಳ್ಳಿ, ಸಾವಿರಾರು ಪುಟಗಳಲ್ಲಿ ಅವರ ಎಲ್ಲ ವಿಷಯಗಳನ್ನು ಕೂಡ ಅವರು ಏನು ಪ್ರಾರಂಭದಿಂದ ಕೊನೆಯವರೆಗೂ ಏನೇನು ಯಾವ ವಿಚಾರಗಳನ್ನ ಮಾತಾಡಿದ್ದಾರೆ, ಬೇರೆ ಬೇರೆ ವಿಷಯದಲ್ಲಿ ಬರೆದಿದ್ದಾರೆ, ಅದನ್ನೆಲ್ಲ ಸೇರಿಸಿಬಿಟ್ಟು 22 ಸಂಪುಟಗಳಲ್ಲಿ ಅವರ ರಚನೆ ಇದೆ. ಅಲ್ಲಿ ಅವರ ಆರ್ಥಿಕವಾಗಿ ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳನ್ನ ಕುರಿತು ಮತ್ತು ಅವರು ಆಡಳಿತದಲ್ಲಿದ್ದಂತ ಸಂದರ್ಭದಲ್ಲಿ ಕೊಟ್ಟಂತ ಇಂಪಾರ್ಟೆನ್ಸ್ ಏನು ಅಂತಕ್ಕಂಥದ್ದು ಕೆಲವು ಅಂಶಗಳನ್ನಷ್ಟು ನಾನು ಪ್ರಸ್ತಾಪ ಮಾಡಕ್ ಹೋಗ್ತೇನೆ. ಆರ್ಥಿಕವಾಗಿ ಪ್ರಜಾಪ್ರಭುತ್ವವನ್ನ ಸಕಲ ಸದೃಢಗೊಳಿಸೋದಕ್ಕಿರ್ತಕ್ಕಂಥ ಮೊದಲನೇ ಅಂಶ ಭೂ ಸುಧಾರಣೆ ಆಗ್ಬೇಕು ಅಂತೇಳಿ ಅವರು ಎದ್ದಂತ ಪ್ರಶ್ನೆ. ಭೂ ಸುಧಾರಣೆ ಅಂದ್ರೆ ಭೂಮಿ ರಾಷ್ಟ್ರೀಕರಣ ಆಗ್ಬೇಕು. ಯಾವುದೋ ಕೆಲವೇ ಜನರ ಸೊತ್ತಾಗಬಾರದು. ಯಾರು ದುಡಿತಾರೆ ಅವರೆಲ್ಲರಿಗೂ ಕೂಡ ಭೂಮಿ ಆಗ್ಬೇಕು. ಭೂಮಿ ಯಾರು ದುಡಿತಾರೆ ಎಲ್ಲರೂ ಕೂಡ ಅಂದ್ರೆ ಸಾಮೂಹಿಕವಾಗಿ ದುಡಿದು ಒಂದು ಕಡೆ ಅದನ್ನು ಸೇಕರಿಸಿ ಅದು ಎಲ್ಲರಿಗೂ ಕೂಡ ಸಮಾನವಾಗಿ ಹಂಚಿಕೊಡ್ಬೇಕು, ಎಲ್ಲರೂ ದುಡಿಬೇಕು, ಆ ತರದಾಗಬೇಕು. ಇತ್ತೀಚೆಗೆ ನೀವು ಭೂಮಿಯ ದೊಡ್ಡ ದೊಡ್ಡ ರಿಯಲ್ ಎಸ್ಟೇಟ್ ಮತ್ತು ಕೆಲವೇ ಜನರ ಸ್ವತ್ತಾಗಿರೋದನ್ನ ನೋಡ್ತಾ ಭೂಮಿ ಕೂಡ ಕೇಂದ್ರೀಕೃತ ಆಗ್ತದೆ. ಭೂಮಿ ವಿಕೇಂದ್ರೀಕರಣ ಆಗ್ಬೇಕು ಅಂತಕ್ಕಂಥದ್ರ ಬಗ್ಗೆ ಮೊದಲನೇ ಬಾರಿಗೆ ಮಾತಿದ್ದಂತವ್ರು ರಾಷ್ಟ್ರೀಕರಣ ಆಗ್ಬೇಕು ಅಂತ ಹೇಳಿ ಪ್ರಸ್ತಾಪ ಮಾಡಿದಂತವ್ರು. ಹೇಗೆ ಅವರು ಆರ್ಥಿಕವಾಗಿ ಕೂಡ ಭಾರತ ದೇಶ ಮುಂದುವರಿಬೇಕು, ಆರ್ಥಿಕವಾಗಿ ಮುಂದುವರಿಬೇಕಾದ್ರೆ, ಆರ್ಥಿಕವಾಗಿ ಎಲ್ಲರೂ ಕೂಡ ಸಮಾನವಾಗಿರ್ಬೇಕಾದ್ರೆ ಭೂಮಿಯ ಭೂ ಸುಧಾರಣೆ ಅಂತಕ್ಕಂಥ ಕಾನೂನನ್ನ ಭೂಮಿ ರಾಷ್ಟ್ರೀಕರಣ ಆಗಬೇಕು ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಹಾಗೆ ಕರೆನ್ಸಿ ಬಗ್ಗೆ ಕೂಡ ಮಾತಾಡಿದ್ದಾರೆ. ಮೊದಲ ಬಾರಿಗೆ ಕರೆನ್ಸಿ ಬಗ್ಗೆ ಮಾತಾಡಿದ್ದು. ಕರೆನ್ಸಿ ಕೂಡ ಅಲ್ಲಿ ತೆರಿಗೆ ಇರ್ಬೋದು, ಕರೆನ್ಸಿ ಇರ್ಬೋದು, ಇವೆಲ್ಲ ಕೂಡ
ಬ್ರಿಟಿಷರ ಕಾಲದಲ್ಲಿ ಅಂದ್ರೆ ಬ್ರಿಟಿಷ ಪೂರ್ವದ ಅಂದ್ರೆ ಸ್ವತಂತ್ರ ಪೂರ್ವದ ಇದರಲ್ಲಿ ಕೂಡ ಅವರು ಅದನ್ನು ಪ್ರಸ್ತಾಪ ಮಾಡ್ತಾರೆ. ಯಾಕಂದ್ರೆ ತೆರಿಗೆ ಎಲ್ಲ ಕೂಡ ಇಲ್ಲಿ ನಾವು ಕಟ್ಟಂತ ತೆರಿಗೆಯಲ್ಲಿ ಬ್ರಿಟಿಷರ ಖಜಾನೆಗೆ ಹೋಗೋದಕ್ಕಿಂತ ಅದು ಕೂಡ ವಿಕೇಂದ್ರೀಕರಣ ಆಗಿ ಇಲ್ಲಿನ ಕಂದಾಯ ಇವತ್ತಿನ ಸರ್ಕಾರದಲ್ಲಿ ಕೂಡ ನಡೀತಿದೆ. ಏನಂತಾರೆ ಕರ್ನಾಟಕ ಸರ್ಕಾರ ದೊಡ್ಡ ಇದನ್ನು ರೈಸ್ ಮಾಡಿದೆ. ಏನು ಇಲ್ಲಿನ ಟ್ಯಾಕ್ಸ್ ತೆರಿಗೆ ಏನಿದೆ ಇಲ್ಲಿನ ಜನರಿಗೆ ಅಷ್ಟೇ ಬಳಕೆ ಆಗಬೇಕು. ನಾವು ಟ್ಯಾಕ್ಸ್ ಹೆಚ್ಚು ಪ್ರಮಾಣದಲ್ಲಿ ಕೊಟ್ಟರು ಕೂಡ ನಮಗೆ ಕಡಿಮೆ ಪ್ರಮಾಣದಲ್ಲಿ ಕೊಡೋದಾಗಿ ಇದು ಮಾಡ್ತಾ ಇದ್ವಿ. ಈ ಮಾತನ್ನ ಅಂಬೇಡ್ಕರ್ ಅಂದೇನೆ ಎತ್ತಿದ್ರು. ಅಂದ್ರೆ ಇವತ್ತು ಕರ್ನಾಟಕ ಸರ್ಕಾರ ಏನು ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ದೊಡ್ಡ ಕೂಗೆದ್ದಿದೆ, ನಮ್ಮ ತೆರಿಗೆ ನಮಗೂ ಹಿಂದಿರುಗಿಸಿ ಇರ್ತಕ್ಕಂಥ ಮಾತನ್ನ ಈ ತೆರಿಗೆ ಇದನ್ನ ಹಿಂದಿನ ಕಾಲದ ಬ್ರಿಟಿಷರ ಪೂರ್ವದಲ್ಲೇನೆ ಅಂಬೇಡ್ಕರ್ ಈ ಮಾತುಗಳನ್ನ ಪ್ರಸ್ತಾಪ ಮಾಡ್ತಾರೆ. ಹಾಗೆ ಹಣಕಾಸಿನ ಬಗ್ಗೆ ಆಗಿರ್ಬೋದು, ಕಾರ್ಮಿಕರ ಬಗ್ಗೆ ಅತ್ಯಂತ ಕಾರ್ಮಿಕರು ಇವತ್ತು 8 ಗಂಟೆ ಮೊದಲು 16 ಗಂಟೆಗಳು ದುಡಿತಕ್ಕಂಥ ಇದಿತ್ತು. 8 ಗಂಟೆ ಪ್ರತಿಯೊಬ್ಬ ಕಾರ್ಮಿಕರು ಕೂಡ 8 ಗಂಟೆಗಳ ಕಾಲ ದುಡಿಬೇಕು ಅಂತಕ್ಕಂಥ. ಹಾಗೇನೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಇರಬೇಕು ಅಂತ. ಅನೇಕ ಜನ ಇವತ್ತು ಮೇಷ್ಟ್ರಾಗಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಖಾಸಗಿ ಶಾಲೆಯಲ್ಲಿ ಇರೋರು ಅಂತಾರ, ಪರ್ಮನೆಂಟ್ ಆಗಿರೋ ಟೀಚರ್ಸ್ ಅಂತಾರ, ಕಾಂಟ್ರಾಕ್ಟ್ ಟೀಚರ್ಸ್ ಅಂತಾರ. ಅಂಬೇಡ್ಕರ್ ಹೇಳಿದ್ದೇನಂತಂದ್ರೆ ಒಬ್ಬ ಟೀಚರ್ ಅಂತಂದ್ರೆ ಒಬ್ಬ ಲೆಕ್ಚರರ್ ಅಂತಂದ್ರೆ ಎಲ್ಲರೂ ಕೂಡ ಕಾಂಟ್ರಾಕ್ಟ್ ಇರಲಿ ಅಥವಾ ಟೆಂಪ್ರವರಿ ಇರಲಿ, ಖಾಸಗಿ ಶಾಲೆಯಲ್ಲಿ ಇರಲಿ, ಎಲ್ಲಾ ಶಾಲೆಯಲ್ಲಿ ಇರಲಿ, ಎಲ್ಲೇ ಇರಲಿ ಸಮಾನ ಕೆಲಸಕ್ಕೆ ಸಮಾನ ವೇತನ ಇರಬೇಕು ಅಂತಕ್ಕಂಥದ್ದನ್ನ ಪ್ರತಿಪಾದಿಸಿದಂತ ಸರ್ಕಾರದಲ್ಲಿ ಅಂಬೇಡ್ಕರ್ ಇವತ್ತು ಕೂಲಿ ಮಾಡ್ತಕ್ಕಂಥವ್ರಿಗೆ ಒಂದೇ ಕೂಲಿ ಮಾಡ್ತಕ್ಕಂಥವ್ರಿಗೆ ಎಣ್ಣೆ ಬೇರೆ ಗಡ್ಡಿಗೆ ಬೇರೆ ಕೂಲಿ ಇದೆ. ಈ ತಾರತಮ್ಯಗಳು ಇರಬಾರದು ಅಂತಕ್ಕಂಥದ್ದನ್ನ ಅಂದಿಗೆ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ನಾವು ಅಂಬೇಡ್ಕರ್ ಬರಹಗಳಲ್ಲಿ ನಾವು ಕಾಣ್ತೀವಿ. ಎಂದು ಕೊಡಬಹುದು LIC ಆಕ್ಚುಲಿ ಪ್ರಸ್ತಾಪ ಮಾಡಿದ್ದು ಇವತ್ತೇನು LIC ಅಂತ ಏನಿದೆ ಅದನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದು ಪ್ರಸ್ತಾಪ ಮಾಡಿರ್ತಕ್ಕಂಥ ಅಂಬೇಡ್ಕರ್. ಆಮೇಲೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಗ್ಬೇಕಾದ ಕಾರಣ. ಆಮೇಲೆ ದಾಮೋದರ್ ಕಣಿವೆ ಯೋಜನೆ ಏನಿದೆ ಅಂದ್ರೆ ವಿವಿಧೋದ್ದೇಶ ಯೋಜನೆ ಅಂತ ನಾವು ಮಿಡ್ಲ್ ಸ್ಕೂಲ್ಗಳಲ್ಲಿ ಮತ್ತು ಓದ್ತೀವಿ. ವಿವಿಧೋದ್ದೇಶ ಯೋಜನೆ ಅದರಿಂದ ಏನೇನು ಮಾಡಕ್ ಸಾಧ್ಯ ಇದೆ ಅಂತಕ್ಕಂಥ ಪ್ರಾಜೆಕ್ಟ್ ಅನ್ನ ಅದನ್ನ ಒಂದು ಯೋಜನೆಯನ್ನ ಮಾಡಿ ಸರ್ಕಾರಕ್ಕೆ ಮಾಡಿಸಿದಂತವರಲ್ಲಿ ಅಂಬೇಡ್ಕರ್ ನಮ್ಗೆ ಗೊತ್ತೆ. ಅದಕ್ಕೆ ನಾನು ಹೇಳಿದೆ ಕೆಲವೇ ವಿಷಯಗಳಿಗಷ್ಟೇ ನಾವು ಸೀಮಿತಗೊಳಿಸ್ಕೊಳ್ಳೋದಕ್ಕಿಂತ ಅಂಬೇಡ್ಕರ್ನ ಮಾಡಿರ್ತಕ್ಕಂಥ ನಾವು ಬರಹಗಳ ಮೂಲಕ ಅಧ್ಯಯನ ಮೂಲಕ ಮಾಡಬೇಕಾಗ್ತದೆ. ಇಲ್ಲ ಅಂತಂದ್ರೆ ಬರೀ ಸೀಮಿತ ಸಂಕುಚಿತದ ಅಂಬೇಡ್ಕರ್ನ ಕಟ್ಟಾಕೋದ್ರ ಮೂಲಕ ನಾವು ಅವರಿಗೆ ಇದು ಮಾಡ್ತಾ ಇರ್ತೀವಿ. ಅವರಿಗೆ ಹಾಗೇನೆ ಹೆರಿಗೆ ಭತ್ಯೆ ಇರ್ಬೋದು, ಇವತ್ತು ಹೆಣ್ಮಕ್ಳು ತೆಗೆದುಕೊಳ್ತಕ್ಕಂಥ ಹೆರಿಗೆ ಭತ್ಯೆ ಇರ್ಬೋದು, ಇವೆಲ್ಲಕ್ಕೂ ಕೂಡ ಮೊದಲ ಬಾರಿಗೆ ಪ್ರಸ್ತಾಪ ಮಾಡಿ ತನ್ನ ಇದರಲ್ಲಿ ವಿಷಯಗಳಲ್ಲಿ ಮಂಡಿಸ್ತಾ ಕಾನೂನು ಜಾರಿಗೋದು ಕೂಡ ಕಾರಣವಾಗಿರ್ತಕ್ಕಂಥವ್ರು ಅಂಬೇಡ್ಕರ್. ನಾನು ಹೇಗೆ ನೀವು ಕನ್ನಡ ವಿಷಯ ಅಂತ ಇರ್ತದೆ, ಕನ್ನಡ ಭಾಷೆ ಅಂತ ಇರ್ತದೆ, ಹಾಗೆ ಅಂಬೇಡ್ಕರ್ ಭಾಷೆ ವಿಷಯದಲ್ಲಿ ಇರ್ಬೋದು, ಆರ್ಥಿಕ ವಿಷಯದಲ್ಲಿ ಇರ್ಬೋದು, ರಾಜಕೀಯ ವಿಚಾರದಲ್ಲಿ ಇರ್ಬೋದು, ಬೇರೆ ಬೇರೆ ವಿಷಯಗಳಲ್ಲಿ ನಾವು ಅವ್ರನ್ನ ನೋಡ್ಬೇಕಾಗಿರ್ತಕ್ಕಂಥದ್ದು. ಬೇರೆ ಬೇರೆ ಏನಂತಂದ್ರೆ ನಾವು ಸಣ್ಣ ಸಣ್ಣ ವಿಚಾರಗಳನ್ನ ಕುರಿತು ನಾವು ಅಂಬೇಡ್ಕರ್ನ ಸಂಶೋಧನಾ ವಿದ್ಯಾರ್ಥಿಗಳಾಗಿ ಒಬ್ಬ PhD ಮಾಡುವಾಗ ನೀವು ಆಯ್ಕೆ ಮಾಡ್ಕೊಳ್ತಕ್ಕಂಥ ವಿಷಯಗಳನ್ನ ಕೂಡ ಅಂಬೇಡ್ಕರ್ ಬೇರೆ ಬೇರೆ ಹೇಗೆ ಬೇರೆ ಬೇರೆ ವಿಷಯಗಳಲ್ಲಿ ಅಧ್ಯಯನ ಮಾಡಿದ್ದಾರೆ, ಹಾಗೆ ಅಂಬೇಡ್ಕರ್ನ ಕುರಿತು ಇವತ್ತು ಅವರ ಸಂವಿಧಾನ ಕುರಿತು ಸಂಶೋಧನೆಗಳು ನಡೀತಾ ಹೊರತು ಅದನ್ನ ನೀವು PhD ಮಾಡುವಾಗ ಬೇರೆ ಬೇರೆ ಪ್ರತ್ಯೇಕ ವಿಷಯಗಳನ್ನಾಗಿ ನೀವು ಅಧ್ಯಯನ ಮಾಡೋದು ಹೊರತು ಸಂಕುಚಿತವಾಗಿ ಅವರ ಇಡೀ ಜೀವನ ಪೂರ್ತಿ ನಾವು ಅದೇ ರೀತಿಯಲ್ಲಿ ನೋಡ್ತಕ್ಕಂಥ, ಅವರನ್ನು ಅವಮಾನಿಸ್ತಕ್ಕಂಥ, ಅವರ ಆಶಯಗಳಿಗೆ ಧಕ್ಕೆ ತರತಕ್ಕಂಥ, ಅವರು ಕೇವಲ ಪೂಜೆಗಳಿಗೆ ಅಥವಾ ಒಂದು ದಾರಿಗೆ ಹೆಸರಿಡ್ತಕ್ಕಂಥದ್ದು, ಒಂದು ಕಾನೂನಿಗೆ ಹೆಸರಿಡ್ತಕ್ಕಂಥದ್ದು, ರಸ್ತೆಗಳಿಗೆ ಹೆಸರಿಡ್ತಕ್ಕಂಥದ್ದು, ಅಥವಾ ಪ್ರತಿಮೆಗಳನ್ನ ಸ್ಥಾಪಿಸೋದ್ರ ಮೂಲಕ ಅವರು ಆರಾಧನೆ ಮಾಡ್ತೀವಿ ಅಂತ. ಅದು ಬಿಟ್ಟು ಇನ್ನೇನು ಮಾಡಕ್ಕಾಗೋದಿಲ್ಲ. ಅದಕ್ಕೆ ಅಂಬೇಡ್ಕರ್ ಹೇಳ್ತಾರೆ, ನಾನು ನನ್ನ ಅನುಯಾಯಿಗಳಿಗಿಂತ ಅಂದ್ರೆ ನನಗೆ ಅಭಿಮಾನಿಗಳಿಗಿಂತ ಅನುಯಾಯಿಗಳು ಅಂತ ಹೇಳ್ತಾರೆ. ಯಾಕಂದ್ರೆ ಅನುಯಾಯಿಗಳು ಎಲ್ಲ ಕೂಡ ಹುಚ್ಚರು ಅಂತ ಹೇಳ್ತಾರೆ. ನಾನು ಹುಚ್ಚರಂತ ಆಗಿದ್ದಾರೆ, ನನ್ನ ಎಲ್ಲ ಅನುಯಾಯಿಗಳು ಕೂಡ, ನನ್ನ ಆರಾಧಕರೆಲ್ಲ ಕೂಡ ಹುಚ್ಚರಂತಾಗಿ ಏನಂತಂದ್ರೆ ಹುಚ್ಚುಚ್ಚಾಗಿ ಇದ್ ಮಾಡ್ತಿದ್ದಾರೆ. ನನಗೆ ಆ ತರದ ಇದ್ ಬೇಕಾಗಿಲ್ಲ. ನನ್ನ ಅನುಯಾಯಿಗಳು ಏನಾಗಬೇಕಂತಂದ್ರೆ ಅನುಯಾಯಿಗಳಾದಂತವ್ರು ನನ್ನ ವಿಚಾರಗಳನ್ನ ವೈಚಾರಿಕವಾಗಿ ಚಿಂತನೆ ಮಾಡಿ ಅದನ್ನು ಅನುಷ್ಠಾನಗೊಳಿಸ್ತಾರೆ. ಆ ಕಾರಣಕ್ಕಾಗಿ ನನಗೆ ಏನಂತಂದ್ರೆ ಅಭಿಮಾನಿಗಳಿಗಿಂತನೂ ಅನುಯಾಯಿಗಳಿರ್ಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಆ ಕಾರಣಕ್ಕಾಗಿ ನಾವು ಅವರ ಅನುಯಾಯಿಗಳಾಗಿ ಅಭಿಮಾನಿಗಳಾಗೋದಕ್ಕಿಂತ ಆರಾಧಕರಾಗೋದಕ್ಕಿಂತ ಅವರ ಅನುಯಾಯಿಗಳಾಗಿ ಅವರ ವಿಚಾರಗಳನ್ನ ವೈಚಾರಿಕವಾಗಿ ಚಿಂತನೆಗೆ ಹಚ್ಚಿ ಅಧ್ಯಯನ ಮಾಡಿ ಅವರು ಲೈಬ್ರರಿಯಲ್ಲಿ ಕಳೀತಾ ಇದ್ದಂತ ಅವಧಿಗಳನ್ನ ಕೇಳಿದ್ರೆ ನೀವೆಲ್ಲರೂ ಕೂಡ ಗಾಬರಿ ಆಗ್ತದೆ. ಅವರಷ್ಟು ಲೈಬ್ರರಿಯಲ್ಲಿ ಕಳೆದಂತ ವ್ಯಕ್ತಿ ಇಡೀ ಪ್ರಪಂಚದಲ್ಲಿ ಯಾರಿಲ್ಲ. ನಾವೆಷ್ಟು ಸಮಯಗಳನ್ನ ಕೊಡ್ತೀವಿ ನಮ್ಮ ಲೈಬ್ರರಿ ಗ್ರಂಥಾಲಯಕ್ಕೆ, ಎಷ್ಟು ಜನ ಪುಸ್ತಕಗಳು ನೋಡ್ತೀವಿ. ನಮ್ಮ ಗ್ರಂಥಾಲಯಗಳು ಯಾವ್ದಾಗಿದೆಪ್ಪ ಅಂದ್ರೆ ಇವತ್ತು ವಾಟ್ಸ್ಆಪ್ ಯೂನಿವರ್ಸಿಟಿ ದೊಡ್ಡ ಯೂನಿವರ್ಸಿಟಿ ಅಂತ ಮಾಡ್ತೀವಿ.
ಅದ್ರ ಮೂಲಕ ಇವತ್ತು ತಪ್ಪು ಸುದ್ದಿಗಳನ್ನು ಹಬ್ಬಿಸ್ತಾ ನಮ್ಮನ್ನು ಕೂಡ ದಾರಿ ತಪ್ಪಿಸ್ತಾರೆ. ಅದರಲ್ಲಿ ಕೂಡ ಯುವಕರನ್ನ ನಿರುದ್ಯೋಗಿಗಳನ್ನು ಮಾಡೋದ್ರಲ್ಲಿ ಪ್ರಥಮ ಬಾರಿಗೆ ಕಾರಣರಾಗಿರ್ತಕ್ಕಂಥವ್ರು ಮಲ್ಟಿನ್ಯಾಷನಲ್ ಕಂಪನಿಗಳು. ಯಾಕಂದ್ರೆ ಅವರಿಗೆ ಹಣವಲ್ಲ ಕೂಡ ಒಂದು ಕಡೆ ಕೇಂದ್ರೀಕರಿಸೋದಕ್ಕಾಗಿ ಇವತ್ತು ದೇಶದ ಬಹುಪಾಲು ಸಂಪತ್ತು 100ಕ್ಕೆ 90 ಭಾಗ ಸಂಪತ್ತು 10 ಜನರ ಕೈಯಲ್ಲಿದೆ. 10 ಭಾಗ ಸಂಪತ್ತು 90 ಜನರ ಕೈಯಲ್ಲಿದೆ. ಅಂದ್ರೆ ನಾವೆಲ್ಲ ಕೂಡ 90 ಜನರ ಗುಂಪಲ್ಲಿ ಇರ್ತಕ್ಕಂಥವ್ರು. 10 ಜನರು ಯಾರಪ್ಪ ಅಂದ್ರೆ ಟಾಟಾ, ಬಿರ್ಲಾ, ಅಂಬಾನಿ, ರಿಲಯನ್ಸ್ ಈ ತರದ್ದು ಇಡೀ ಸಂಪತ್ತನ್ನ ಕೇಂದ್ರೀಕರಿಸ ನಮ್ಮನ್ನೆಲ್ಲ ನಿರುದ್ಯೋಗಿಗಳಾಗಿ ಅವರ ಗುಲಾಮರನ್ನಾಗಿ ಮಾಡಿಕೊಂಡು ಕೇವಲ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಕೂಲಿ ಆಳುಗಳಾಗಿರೋದಕ್ಕೆ ಬೇಕಾಗಿರೋ ರೀತಿಯಲ್ಲಿ ನಮ್ಗೆ ಗೊತ್ತಿಲ್ಲದ ರೀತಿಯಲ್ಲಿ ನಮ್ಮ ವಾಟ್ಸ್ಆಪ್ ಯೂನಿವರ್ಸಿಟಿ ನಮ್ಮನ್ನ ತಯಾರು ಮಾಡ್ತಿದೆ ಮಾನಸಿಕವಾಗಿ. ಅತ್ಯಂತ ಅಷ್ಟಕ್ಕೆ ಒಂದು ಭ್ರಮೆಗಳಲ್ಲಿ ನಾವೆಲ್ಲ ಕೂಡ ಬದುಕ್ತಾ ಇರ್ತೀವಿ. ಆ ಭ್ರಮೆಗಳಿಂದ ಹೊರಗಡೆ ಬರಬೇಕು. ವಾಸ್ತವ ಅಂಶಗಳು ಏನು ಅನ್ನೋದನ್ನ ಒಂದು ಅಂದ್ರೆ ಇನ್ಸೈಟ್ ಮುಖಾಂತರ ನೋಡ್ಬೇಕು. ನಮಗೆ ಈ ಕಣ್ಣುಗಳಿಂದ ಕಾಣೋದಿಲ್ಲ, ಒಳಗಣ್ಣಂತ ತೆಗಿಬೇಕು. ನಮ್ಗೆ ಒಳಗಣ್ಣಂತ ಒಂದಿದೆ. ವಾಸ್ತವ ಸ್ಥಿತಿಗಳು ಏನು ಅನ್ನೋದನ್ನ ನಮ್ಮ ಪ್ರಶ್ನೆಗಳು ಹಾಕೊಳ್ತಾ ಪರೀಕ್ಷೆ ಮಾಡಿದ್ರೆ ಪ್ರಶ್ನೆಗಳು ಹಾಕೊಳ್ತಾ ಉತ್ತರಗಳು ನೋಡ್ತಾ ಹೋದ್ರೆ ಅದು ಗೊತ್ತಾಗ್ತದೆ. ಅವಾಗ ನಿಜವಾಗ್ಲೂ ಕೂಡ ಈ ವಾಟ್ಸ್ಆಪ್ ಯೂನಿವರ್ಸಿಟಿ ನಮ್ ದಾರಿ ತಪ್ಪಿಸ್ತಾ ಇದೆಯಾ ಅಥವಾ ನಿಜವಾದ ದಾರಿ ತೆಗೆದುಕೊಂಡು ಹೋಗ್ತಾ ಇದೆಯಾ ಅಂತ ಗೊತ್ತಾಗ್ತದೆ. ಆ ಕಾರಣಕ್ಕಾಗಿ ಈ ತರದ ಇದ್ರ ಬಗ್ಗೆ ಕೂಡ ಎಚ್ಚರಿಕೆಗಳು ಇರಬೇಕಾಗ್ತದೆ. ನಮ್ಮನ್ನ ದಾರಿ ತಪ್ಪಿಸ್ತಾ ಇರ್ತಕ್ಕಂಥ ಬಹುಪಾಲು ಬಹುರಾಷ್ಟ್ರೀಯ ಕಂಪನಿಗಳು ಅಂತ ಏನ್ ಕರಿತೀವಿ, ನಮ್ಮ ಇಡೀ ಸಂಪತ್ತನ್ನ ಕೇಂದ್ರೀಕರಿಸ್ತಾ ಇದ್ದಾರೆ. ಆ ಸಂಪತ್ತು ವಿಕೇಂದ್ರೀಕರಣ ಆಗಬೇಕು, ಅವೆಲ್ಲ ಕೂಡ ಹಂಚಿಕೆ ಆಗಬೇಕು. ನಮ್ಮೆಲ್ಲರಿಗೂ ಕೂಡ ಸಮಾನವಾಗಿ ಹಂಚಿಕೆ ಆಗ್ತಕ್ಕಂಥ, ಸಮಾನವಾಗಿ ಬದುಕ್ತಕ್ಕಂಥ, ಎಲ್ಲರೂ ಕೂಡ ಪ್ರೀತಿ ಮಮತೆ ಭಾತೃತ್ವದಿಂದ ಬದುಕ್ತಕ್ಕಂಥ ಒಂದು ಸಮಾಜ ಬೇಕು. ಆ ತರದ ಸಮಾಜಕ್ಕೆ ಅಂಬೇಡ್ಕರ್ ಆಸೆ ಪಟ್ಟಿದ್ರು. ಮನೆಯಲ್ಲಿ ಕೂಡ ನಾನು ಸುಮಾರು ವರ್ಷಗಳ ಕಾಲ ಇಲ್ಲಿ PUC ಬಂದೆ. ಅವತ್ತಿಂದ ದಲಿತ ಮೂವ್ಮೆಂಟ್ ಅಲ್ಲಿ ಸುಮಾರು ವರ್ಷಗಳ ಕಾಲ ಕೆಲಸ ಮಾಡಿ ಶಿಕ್ಷಕನಾಗಿ ಅದರ ಜೊತೆಲೆಲ್ಲ ಉಳಿದ ಸಮಯವನ್ನ ಟೀಚರ್ ಆಗಿ ಎಷ್ಟು ಕೆಲಸ ಮಾಡ್ತಾ ಇದ್ನೋ ಅದು ಉಳಿದ ಸಮಯನ ಕ್ಲಾಸಿಂದ ಹೊರಗಡೆ ಟೀಚರ್ ಆಗಿ ಎಷ್ಟು ಸಮಯ ಇತ್ತು ಉಳಿದ ಅಷ್ಟು ಸಮಯವನ್ನು ಕೂಡ ನಾನು ಹಳ್ಳಿಯ ಜನರ ಜೊತೆ ಕೆಲಸ ಮಾಡಿ ಅಲ್ಲಿನ ಅನ್ಯಾಯಗಳಿಗೆ, ಅಲ್ಲಿ ಆಗ್ತದಂತ ಅನ್ಯಾಯಗಳಿಗೆ ನ್ಯಾಯ ಕೊಡಿಸೋದಕ್ಕೆ ಬೇಕಾಗಿರ್ತಕ್ಕಂಥ ಅವ್ರನ್ನ ಅವೇರ್ನೆಸ್ ಅರಿವನ್ನು ಮೂಡಿಸ್ತಾ, ಜನರಲ್ಲಿ ಅರಿವನ್ನು ಮೂಡಿಸ್ತಾ, ಅಂಬೇಡ್ಕರ್ ವಿಚಾರಗಳನ್ನು ಹೇಳ್ತಾ ಕಾಲ್ನಡಿಗೆ ಜಾಥಾ ಮಾಲೂರಲ್ಲಿ ಈ ನಾನು ಸೆಕೆಂಡ್ PUC ನಲ್ಲಿ 130 ಕಿಲೋಮೀಟರ್ ಜಾಥಾ ಮಾಡಿದ್ವಿ. ಕಾಲ್ನಡಿಗೆ ನಡೆದು ಸುಮಾರು ಹಳ್ಳಿಯಲ್ಲಿ ಆ ಜನರ ಜೊತೆ ಗೌರಿಬಿದನೂರಿಗೆ ಹೋದೆ. ಅಲ್ಲಿ ಸುಮಾರು ಜಾತ್ರೆಗಳನ್ನು ಮಾಡಿ ದೊಡ್ಡ ಹೋರಾಟಗಳನ್ನು ಮಾಡಿ ಭೂಮಿ ಕೊಡೋದಿದೆ, ಭೂಮಿಯನ್ನು ಕೊಡಿಸ್ತಾ ದೊಡ್ಡ ಇತಿಹಾಸದಲ್ಲಿ ಇರ್ತಕ್ಕಂಥ ದೊಡ್ಡ ಇದಿದೆ. ಆ ಕಾರಣಕ್ಕಾಗಿ ನಮ್ಮನ್ನ ನಾವು ನನ್ನ ಕನಿಷ್ಠ ನಮಗೆ ಅಂಬೇಡ್ಕರ್ ಆಶಯಗಳನ್ನು ಈಡೇರಿಸೋದು ಅಂತಂದ್ರೆ ಅವರ ಆಶಯಗಳಲ್ಲಿ ನಾವು ನಡೆದು ಅವರ ಆಶಯಗಳಿಗೆ ಈಡೇರಿಸಬೇಕಾಗಿರ್ತಕ್ಕಂಥ ಅವರ ಕೊಟ್ಟಿರತಕ್ಕಂಥ ಏನು ಅವಕಾಶಗಳು ನಮಗೆ ಕೊಟ್ಟಿದ್ದಾರೆ ಅಂದ್ರೆ ಬೇರೆ ಬೇರೆ ರೂಪದಲ್ಲಿ ಇವತ್ತು ಎಲ್ಲಾ ಜಾತಿಯವರು ಕೂಡ ಅಂಬೇಡ್ಕರ್ದು ಅವಕಾಶಗಳು ಸಿಕ್ಕಿದೆ. ಕೇವಲ ದಲಿತರಿಗೆ ಅಷ್ಟೇ ಅಲ್ಲ, ಬರೀ SC STಗಳಿಗೆ ಅಷ್ಟೇ ಅಲ್ಲ, ಎಲ್ಲಾ ಜಾತಿ ಕೂಡ ಮೀಸಲಾತಿ ಕೂಡ ದಕ್ಕಿದೆ ಇವತ್ತು ಅಂತಂದ್ರೆ ಅದು ಅಂಬೇಡ್ಕರ್ ಪ್ರತಿಫಲ. ಆ ಸರ್ಕಾರ ಏನು ಅದನ್ನು ಒದಗಿಸ್ತಾ ಇದೆ ಅದನ್ನು ಸರಿಯಾಗಿ ಬಳಸ್ಕೊಂಡು ನಮ್ಮ ತಂದೆ ತಾಯಿಗಳ ಆಶಯಗಳ ವಿರುದ್ಧವಾಗಿ ಅಂಬೇಡ್ಕರ್ ಆಶಯಗಳಿಗೆ ಪರವಾಗಿ ನಾವೆಲ್ಲ ಕೂಡ ಅಧ್ಯಯನ ಮಾಡಬೇಕು. ಅವರ ಆಶಯಗಳಲ್ಲಿ ಎಲ್ಲ ಚಪ್ಪಡಿಗಳನ್ನು ಕೂಡ ಬಿಡಬೇಡ. ನನಗೆ ಸ್ವಾಭಿಮಾನಕ್ಕೆ ಸಣ್ಣ ಧಕ್ಕೆ ಆಗಿದ್ದರಿಂದ ಕೆಲಸ ಬಿಟ್ಟೆ. ಅಂದ್ರೆ 60,000 ರೂಪಾಯಿ ಕೆಲಸನೇ ಬಿಟ್ಟು ಬಂದೆ. ಅಂದ್ರೆ ನಾನು 2016 ಕೆಲಸ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿರುತ್ತೆ. ಆ ಕಾರಣಕ್ಕಾಗಿ ಒಂದು ಇದು ಕೊಟ್ಟಿದ್ದು ನಾನು 79ರಲ್ಲಿ ಅದೇ ನಾನು ಕಾಲ್ನಡಿಗೆ ಜಾಥಾ ಅಂತ ಹೇಳಿ ಕಾಲ್ನಡಿಗೆ ಜಾಥಾದಲ್ಲಿ ಮುಗಿಸ್ಕೊಂಡು ಇಡೀ ಒಕ್ಲೇರ್ ಹತ್ರ ಶುರುವಾಗಿದ್ದು ಜಾಥಾ. ಕಾಲ್ನಡಿಗೆಯಲ್ಲಿ ನಡ್ಕೊಂಡು ಇಡೀ ಮಾಲೂರಿನ ಕೆಲವಳ್ಳಿಗಳನ್ನು ಮಾತ್ರ ಮಾಲೂರ ಸಂತೆ ಇತ್ತು, ಗುರುವಾರ ಆಗುತ್ತೆ. ಆ ಸಂತೆಯಲ್ಲಿ ನಡ್ಕೊಂಡು ಶುರುವಾಗಿ ನಡ್ಕೊಂಡು ಒಂದೊಂದು ಅಂದ್ರೆ 2-3 ರಾತ್ರಿ ಒಂದೊಂದು ಹಳ್ಳಿಗಳಲ್ಲಿ ಉಳ್ಕೊಳ್ಳೋದು. ಅಲ್ಲಿ ಅಂದ್ರೆ ಒಂದು 10-15 ಜನ ಇದ್ರು. ಒಂದೇ ಮನೆ ಊಟಕ್ಕೆ ಹೋಗ್ತಾರೆ, ತೊಂದರೆ ಆಗ್ತದೆ ಅಂತೇಳಿ ಒಂದೊಂದು ಮನೆಗೆ ಹೋಗ್ತಾರೆ ಊಟಕ್ಕೆ ಹೋಗಿ ಅವ್ರೆ ಒಂದೊಂದು ಮನೆಯಲ್ಲಿ ಅವರು ಏನ್ ಕೊಡ್ತಾರೆ ಅದು ತಿನ್ಬೇಕು, ಏನಿದ್ರೆ ಅದು ತಿನ್ಬೇಕು. ಗೊಜ್ಜು ಖಾರ ಇದ್ರೆ ಗೊಜ್ಜು ಖಾರ, ಅಂದ್ರೆ ನಮ್ಗೆ ಒಂದು ತಂಗ್ಲಿಟ್ಟಿದ್ರೆ ತಂಗ್ಲಿಟ್ಟು ಅದನ್ನು ತಿಂದು ಅದು ನಮ್ಮ ಕಮಿಟ್ಮೆಂಟ್. ಅಂದ್ರೆ ನಾವು ಜನರ ಬದುಕನ್ನು ಅರ್ಥ ಮಾಡ್ಕೊಳಕ್ಕೆ ಇದ್ದಂತ ಸಾಧ್ಯತೆ. ಹಾಗೆ ಸುತ್ತಕೊಂಡು ಎಲ್ಲ ಮಾಡಿಕೊಂಡು ಟೇಕಲ್ ಹೋಬಳಿಗೆ ಹುಣಸಿಕೋಟೆ ಅಂತಕ್ಕಂಥ ಊರಿಗೆ ಹೋಗಿ ಬೆಳಗಿನ ಅಡೆಪಡೆದಲ್ಲಿ ಉಳ್ಕೊಂಡಿದ್ವಿ. ಅಡೆಪಡೆ ನನ್ನ ತಾತನ ಮನೆಯಲ್ಲಿ ಉಳ್ಕೊಂಡಿದ್ವಿ. ಉಳ್ಕೊಂಡು ಟೇಕಲ್ಗೆ ಬೆಳಗ್ಗೆ ವಾಪಸ್ ಬಂದು
7:30-8ಕ್ಕೆ ಜಾತನ ಇದು ಬಂದು ಸಾಮಾನ್ಯಗಳ ಹಳ್ಳಿಗೆ ಹೋಗಿ ರೌಂಡ್ ಹಾಕಿ ಒಂದು ಇದನ್ನ ಡೋಲ ಕೊಡ್ಕೊಂಡು ರೌಂಡ್ ಹಾಕಿ ಇವತ್ತು ನಿಮ್ಮೂರಿನಲ್ಲಿ ದಲಿತ ಸಂಘಟನೆಯವರು ಬಂದಿದ್ದಾರೆ. ನಿಮ್ಮರೊಂದು ನಾಟಕ ಮಾಡ್ತಾರೆ, ಕೆಲವು ವಿಷಯಗಳನ್ನ ಹೇಳ್ತಾರೆ, ನೀವು ಬರಬೇಕು ಅಂತ ಹೇಳಿ ಅನೌನ್ಸ್ ಮಾಡ್ತಾ ಇದ್ವಿ. ಅನೌನ್ಸ್ ಮಾಡಿ ಒಂದು ಅಶ್ವತ್ಥ ಕಟ್ಟೆ ಅಂತ ಇದೆ, ರಚೆ ಅಂತ ಇರ್ತದೆ. ಸಾಮಾನ್ಯವಾಗಿ ನಾವು ರಚೆ ಅಂತ 3 ಮಾಸದಲ್ಲಿ ನಾಟಕ ಮಾಡ್ತಾರೆ. ಪತ್ರೆ ಸಂಗಪ್ಪ ನಾಟಕ, ಪತ್ರೆ ಸಂಗಪ್ಪ ಒಂದು ಕೊಲೆ ಆಗಿದೆ, ಪತ್ರೆ ಸಂಗಪ್ಪ ಅಂತ ತುಮಕೂರತ್ತ, ಅದರ ನಾಟಕನ ಮಾಡ್ತಾ ಇದ್ವಿ. ನಾಟಕ ಎಲ್ಲ ಮಾಡ್ತಾ ಇದ್ವಿ. ನಾಟಕ ಮಾಡಿದ್ರೆ ಹಾಡಿಲ್ಲ ಅಂತ ಆಡುವ ಸಂದರ್ಭದಲ್ಲಿ ಕಣಗಿಲಿ ಗಿಡದಡಿ ಲಚ್ಚುಮಮ್ಮ ಓ ಲಚ್ಚುಮಮ್ಮ ಕಣ್ಣೀರು ಹಾಕುವೆ ಯಾತಕಮ್ಮ ಅಂತ ತೆಲುಗು ಹಾಡನ್ನ ಕನ್ನಡಕ್ಕೆ ಹಾಡನ್ನ ರಾಮಯ್ಯವರು ಕೊಡಗಲ್ಲ ರಾಮಯ್ಯ ಕ್ಲಾಸ್ ಹಾಡನ್ನ ಆಡ್ತಾ ಇದ್ವಿ. ಹಾಡಾಡ್ತಾ ಇದ್ವಿ. ಹಾಡಾಡೋ ಸಂದರ್ಭದಲ್ಲಿ ಒಂದು ಹೆಣ್ಣು ಮಗು ಒಂದು ಮೂಲೆಯೊಳಗಡೆ ಕೂತ್ಕೊಂಡು ಅಳ್ತಿದ್ರು. ಅಲ್ಲಿ ಜನ ಒಂಥರ ಇದು ಮಾಡ್ತಿದ್ರು. ಆಮೇಲೆ ನಾಟಕ ಆದ್ಮೇಲೆ ನಾನು ಇನ್ನೊಬ್ಬ ಬಂಗೋನ್ ನಾಡಪ್ಪ ಅಂತ ಹೇಳಿ ಮೈಸೂರಿನಲ್ಲಿದೆ ನಮ್ಮ ಗೆಳೆಯ, ಇಬ್ರು ಹೋಗಿ ಕೇಳಿದ್ವಿ, ಏನಮ್ಮ ಯಾಕೆ ಆಡ್ತಾ ಅಂತ ಕೇಳಿದ್ವಿ. ನೀವೇನು ಹೇಳಿದ್ರೆ ಹಾಡು ನನ್ನ ಜೀವನದಲ್ಲಿ ನನಗೂ ಕೂಡ ಹಿಂಗೆ ನಾನು ಅನ್ಯಾಯಕ್ಕೊಳಗಾಗಿ 8 ಜನ ಅಣ್ಣ ತಮ್ಮರು ಅಂದ್ರೆ ಹುಡುಗರಿಗೆಲ್ಲ ಸೇರ್ಕೊಂಡು ರೇಪ್ ಮಾಡಿ 16 ವರ್ಷದ ಹುಡುಗಿಯವರು ಸಿ ಅಂತ ಹೇಳಿ ರೇಪ್ ಮಾಡಿ ನಾನು ಇದು ಮಾಡಿದ್ರು. ಅದು ಮುಚ್ಚಾಕಿದ್ರು, ಘಟನೆ ಮುಚ್ಚಾಕಿದ್ರು. ಅಷ್ಟರೊಳಗೆ ನಡೆದು ಸುಮಾರು ಆಗಸ್ಟ್ 6ನೇ ತಾರೀಕೆ ನವೆಂಬರ್ ಸೆಪ್ಟೆಂಬರ್ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ನಾವು ಜಾತ್ರೆ. ಆಗ ಆಕೆ ಗೋಲ್ಡ್ ಹೇಳ್ಕೊಂಡ್ರು. ಸರಿ, ಅವರಪ್ಪನೂ ತುಂಬಾ ಕಣ್ಣೀರು ಹಾಕೊಂಡಿರ್ತಾರೆ. ಅವ್ರ ಮನೆ ಹಿಂದ್ಗಡೆ ಇರ್ತಕ್ಕಂಥ ಇವತ್ತು ಯಾರು ಮುನ್ಸಿಪಲ್ ಹೋಗೋದು ನೋಡ್ತಾರೆ. ಒಂದು ಅಶ್ವತ್ಥ ಕಟ್ಟೆ ಇದೆ, ಅವ್ರ ಮನೆ ಮುನ್ಸಿಪಲ್ಟಿ ಅಶ್ವತ್ಥ ಕಟ್ಟೆಯಿಂದ ಈ ಕಡೆ ಕುಂಬಾರ ಆ ಕಡೆ ಅಶ್ವತ್ಥ ಕಟ್ಟೆಯಿಂದ ಆಚೆ ನಾವು ಮಾಡ್ತಾ ಇದ್ದೆ. ಅಂದ್ರೆ ಬಸ್ರಿ ಅಂತ ಇರೋದು ಅಶ್ವತ್ಥ ಕಟ್ಟೆ ಹತ್ರ, ಅಲ್ಲಿ ನಾವು ಪ್ರೋಗ್ರಾಮ್ ಆಕೆ ಎಲ್ಲ ಗಟ್ಟೆ ಎಲ್ಲ ಹೇಳ್ಕೊಂಡಿದ್ದಾದ್ಮೇಲೆ ಸರಿ ಯಾಕಂದ್ರೆ ಇದಕ್ಕೆ ಮುಗಿಸಿ ನಾವು ಮುಂದಿನ ಹಳ್ಳಿ ಸಾರಿ ಸಿಂಗಾನಹಳ್ಳಿ ಅಂತ ಹಳ್ಳಿಗೆ ಪ್ರೋಗ್ರಾಮ್ 8 ಗಂಟೆಗೆ ಕೊಡಬೇಕು. 11 ಗಂಟೆಗೆ 10:30 ಅಲ್ಲಿ ಬರ್ತೀವಿ ಅಂತ ಹೇಳಿದ್ವಿ. ನೋಡಮ್ಮ ಅಲ್ಲಿ ಅವ್ರ ಅಪ್ಪನಿಗೆ ಹೇಳ್ಬಿಟ್ಟು ಸಂಜೆ ಬಾ ಹೇಳ್ಬಿಟ್ಟು ಶ್ರೀರಂಗರಿಗೆ ನೀವು ಅಲ್ಲಿ ಬನ್ನಿ, ಹೆಚ್ಚು ಮಾತಾಡಕ್ಕಲ್ಲ, ಯಾಕಂದ್ರೆ ಅಲ್ಲಿ ಪ್ರೋಗ್ರಾಮ್ ಹಾಕ್ಬಿಟ್ಟಿದ್ದೆ, ಅಲ್ಲಿ ಬನ್ನಿ ಅಂತ. ಅಲ್ಲಿ ಮುಗಿಸ್ಕೊಂಡು ಅಲ್ಲಿ ಬಂದು ಇಲ್ಲಿ ಪ್ರೋಗ್ರಾಮ್ ಮುಗಿಸಿ ಡೀಟೇಲ್ ಮಾತಾಡಿದಾಗ ಅವರು ಜಯಸ್ಕೀರಪ್ಪ ಇಡೀ ಘಟನೆನ ವಿವರಿಸ್ತಾರೆ. ಅದು ಒಂದು ಸಣ್ಣ ಭೂಮಿ ವಿಚಾರ ಇವ್ರ ಜಮೀನ್ ಪಕ್ಕದಲ್ಲಿ ಅವ್ರ ಜಮೀನು ಇರ್ತದೆ. ಜಮೀನನ್ನ ಇವ್ರು ಬಿಟ್ಕೊಡ್ಬೇಕು ಅಂತ ಕೇಳಿದಾಗ ಕೊಡೋದಿಲ್ಲ. ಕೊಡ್ದಿದ್ದಕ್ಕಾಗಿ ಏನಂತಂದ್ರೆ ಏನನ್ನ ಮಾಡಿ ಇವ್ರಿಗೆ ಶಿಕ್ಷಬೇಕು, ಅವಮಾನಗೊಳಿಸ್ಬೇಕು ಅಂತ ಹೇಳಿ ಮಗಳ ಮೇಲೆ ಸೇಬೆ ತೋಟದಲ್ಲಿ ಕಾವಲಿರೋ ಸಂದರ್ಭದಲ್ಲಿ ಒಬ್ಬಳೇ ಇದ್ದಾಗ ಹೋಗಿ ಇವರ ಕೃಷ್ಣೇಗೌಡ ಮತ್ತು ಅವರ ವೆಂಕಟೇಶಪ್ಪ ಅಣ್ಣ ತಮ್ಮದೆಲ್ಲ ಸೇರಿ ಹೋಗಿ ರೇಪ್ ಮಾಡ್ತಾರೆ. ಆಕೆ ಗದ್ದಲಾಗಿ ಬಿದ್ದಿರ್ತಾಳೆ. ಇವರು ಅವರಪ್ಪ ಬರೋದಿಲ್ಲ, ಮಗ ತಂದೆ ಏನಂತಂದ್ರೆ ಮಗಳು ಸೇರ್ಪೆ ತೊಡ್ಬೋದು ಬಂದೇ ಇಲ್ಲ ಅಂತ ಹೇಳಿ ನೋಡ್ತಾನೆ. ಹೋಗಿ ಎಷ್ಟೊತ್ತಾದ್ರೂ ಬರೋದಿಲ್ಲ, ಹೋದ್ರೆ ಅವ್ರು ಬಟ್ಟೆಗಳೆಲ್ಲ ಅರ್ಧವಾಗಿರ್ತದೆ, ಬಿದ್ದಿರ್ತಾಳೆ. ನೋಡಿ ಗಾಬರಿ ಆಗಿ ಬಟ್ಟೆ ಸುತ್ತಿ ಎತ್ಕೊಂಡ್ಬಿಡ್ತಾನೆ. ಎತ್ಕೊಂಡು ಮನೇಲಿ ಕೇಳ್ತಾನೆ, ಎಲ್ಲ ಕೇಳಿ ಅಂದ್ರೆ ಇದಕ್ಕೆ ಟೇಕಲ್ ಇದ್ರದ್ದು ಆಸ್ಪತ್ರೆಗೆ ಹೋಗ್ತಾರೆ. ಆಸ್ಪತ್ರೆಗೆ ಹೋದ ತಕ್ಷಣ ಏನಾಗಿಲ್ಲ ಹೋಗಪ್ಪ ಅಂತ ಹೇಳಿ ಕಳಿಸ್ಬಿಡ್ತಾರೆ. ನಂತರ ಏನಂತಂದ್ರೆ ಇದು ಆಮೇಲೆ ಅಲ್ಲಿಂದ ವಾಪಸ್ ಬರ್ತಾರೆ. ಪೊಲೀಸ್ ಸ್ಟೇಷನ್ ಹೋದ್ರು ಕೂಡ ಕಂಪ್ಲೇಂಟ್ ತಗೊಳ್ತಾರೆ ಪೊಲೀಸರು, ಮುಚ್ಚಾಕಿರ್ತಾರೆ. ನಮಗೆ ಗೊತ್ತಾದ ನಂತರ ಅವ್ರು ಇದಿಷ್ಟು ಘಟನೆಗಳನ್ನು ಹಿಂಗಾಯ್ತು ಪೊಲೀಸರ ಹತ್ರ ಹೋಗಿ ನಾವು ಯಾರು ಕೂಡ ನ್ಯಾಯ ಕೊಡಲಿಲ್ಲ, ಹಿಂಗಾಯ್ತು ಅಂತ ಹೇಳ್ತಾರೆ. ಹೇಳಿದ ತಕ್ಷಣ ನಾವು ಅದನ್ನ ಆನ್ಲೈನ್ ದಿವಸನೇ SP ಆಫೀಸ್ ಹತ್ರ ಹೋಗಿ, ಕೋಲಾರನ SP ಆಫೀಸ್ ಹತ್ರ ನಾವು 20 ಜನ ಹೋಗಿ ಧರಣಿ ಮಾಡಿ ಅದ್ರ ತನಿಖೆ ಆಗಬೇಕು. ಆಗಿರೋ ರೇಪ್ ಆಗಿರ್ತಕ್ಕಂಥ ರೇಪನ್ನ ತನಿಖೆ ಮಾಡಬೇಕು ಅಂತೇಳಿ SP ಒತ್ತಾಯ ಮಾಡಿದಾಗ ಅವ್ರು ಏನ್ ಮಾಡ್ತಾರೆ, ಹೋಗಿ ಅವ್ರನ್ನ ಇದು ಮಾಡಿ ಕೇಸ್ ತಿರುಗಿ ಇನ್ವೆಸ್ಟಿಗೇಟ್ ಮಾಡಿ ಅದನ್ನ ಕೇಸನ್ನು ತೆಗೆದುಕೊಂಡು ಅದನ್ನ ಅಧ್ಯಯನ ಮಾಡ್ತಾರೆ. ಇನ್ವೆಸ್ಟಿಗೇಟ್ ಮಾಡಿದಾಗ ಪ್ರೂವ್ ಆಗ್ತದೆ. ಆಮೇಲೆ ಪೊಲೀಸ್ ಇದ್ರದ್ದು ಕೂಡ ವೈದ್ಯಕೀಯ ಇದನ್ನೆಲ್ಲ ಇದು ಮಾಡಿಸಿ ಇದಾದಾಗ ಪ್ರೂವ್ ಆಗ್ತದೆ ರೇಪ್ ಆಗ್ತದೆ. ಅದು ಕೋರ್ಟ್ಗೆಲ್ಲ ಹಾಕ್ಸಿ ಆಮೇಲೆ ಏನಾಗ್ತದೆ, ಇಲ್ಲಿ ಕೋಲಾರಲ್ಲೇ ಸೆಷನ್ ಕೋರ್ಟ್ ಅಲ್ಲಿ ಅದಕ್ಕೆ
ಒಟ್ಟು 12 ಜನ ಒಟ್ಟು ಅವರ ಇದರಲ್ಲಿದ್ದ 10 ಜನಕ್ಕೆ ಜೈಲು ಶಿಕ್ಷೆ ಆಗ್ತದೆ. ಜೈಲು ಶಿಕ್ಷೆಗೆ ಹೋಗಿ ಜೈಲಿಗೆ ಹೋಗ್ತಾರೆ. ಜೈಲಿಗೆ ಹೋಗಿ ಅಷ್ಟು ಒಂದಷ್ಟು ವರ್ಷ ಜೈಲಲ್ಲಿದ್ದು ತಿರುಗಿ ವಾಪಸ್ ಬಂದು ಜೈಲಿಗೆ ಕಳಿಸಿದ್ರಲ್ಲ ಅನ್ನೋ ಕಾರಣಕ್ಕಾಗಿ ಅವರ ಅಪ್ಪನ ಒಂದ್ಸಾರಿ ಕಾದವರ ಅಪ್ಪನ ಸಾಯಿಸಾಕ್ತಾರೆ. ಅಂದ್ರೆ ಇದರ ಒಂದು ಟೇಕಲ್ಲಿ ಸ್ವಲ್ಪ ಹುಣಸಿಕೊಟ್ಟಿದ್ದ ಈ ಕಡೆ ನಮ್ಮ ಕೋಲಾರ ಬರೋದಾರಿಯಲ್ಲಿ ಒಂದು 2 ಬಾವಿ ಚಕ್ರಬಾವಿ ಇದೆ. ಈಗಲೂ ಕೂಡ ಇದೆ ಚಕ್ರಬಾವಿ. ಆ ಬಾವಿ ಹತ್ರ ಓಡಿಸ್ಕೊಂಡು ಅವ್ರ ಮನೆಯಿಂದ ಓಡಿಸ್ಕೊಂಡು ರಾತ್ರಿ ಅವ್ರ ಮನೆ ನುಗ್ಗಿ ಓಡಿಸ್ಕೊಂಡು ಸಾಯಿಸ್ತಾರೆ. ಆಮೇಲೆ ಈ ಸಾಯಿಸಿದಾದ್ಮೇಲೆ ನಾವು ಗುಂಡೂರಾವ್ ಅವರ ಸರ್ಕಾರ ಇರ್ತದೆ. ಅವಾಗ ಏನ್ ಮಾಡಿದ್ವಿ ನಾವು ಇಲ್ಲಿಂದ ಅವರ ಮುದುವತ್ತಿ ಹತ್ರ ಒಂದು 2 ದಿನ ವರ್ಕ್ಶಾಪ್ ಮಾಡಿ ಶ್ರೀರಪ್ಪ ಸಾಯಿಸಿದ್ದು, ಹಂಸೆ ಮೇಲೆ ರೇಪ್ ನಡೆದಿದ್ದು ಎಲ್ಲವನ್ನೂ ಸೇರಿಸಿ ಒಂದು ನಾಟಕ ಮಾಡಿ ಇಲ್ಲಿಂದ ಬಿ ಕೃಷ್ಣ, ದೇವನೂರ ಮಹಾದೇವ್, ಬಿ ಕೃಷ್ಣಪ್ಪ, ಈ ತರದ ಯಾರು ಹಿರಿಯರಿದ್ದಾರೆ, ರಾಮದೇವ್ ರಾಕೆ, ಕೊಟ್ಟೆ ರಾಮಯ್ಯ, ನಮ್ದು ದೊಡ್ಡ ನಾಟಕ ತಂಡ, ನಾವೆಲ್ಲ ಒಂದು 15 ಜನ ನಾಟಕ ತಂಡ ಇಲ್ಲಿಂದ ಜಾಥಾ ಶುರು ಮಾಡಿ ಬುಧವತ್ತಿಂದ ಜಾಥಾ ಶುರು ಮಾಡಿ ಸೋಮವಾರ ಹೊತ್ತು ನಾವು ಸೋಮವಾರ ಬೆಳಗ್ಗೆ ಶುರು ಮಾಡಿ ಸೋಮವಾರ ಸಂತೆ ಅಲ್ಲಿಂದ ಮುಗಿಸ್ಕೊಂಡು ಸೋಮವಾರ ಸಂತೆ ಮುಗಿಸ್ಕೊಂಡು ಸೀದಾ ಬ್ಯಾಂಗ್ಳೂರು ಒಂದು 2 ಆಲ್ಟ್, ಒಂದು ದಿವಸ ಕೊಡಗಿನಹಳ್ಳಿ, ಇನ್ನೊಂದು ದಿವಸ KR ಪುರಂ ಆಲ್ಟ್ ಆಗಿ ಗುಂಡೂರಾವ್ ಸರ್ಕಾರ ಇದ್ದಾಗ ಬ್ಯಾಂಗ್ಳೂರು ಕಬ್ಬನ್ ಪಾರ್ಕಲ್ಲಿ ಇಡೀ ಏನು ಪ್ರಕರಣ ಇದೆ, MCM ಪ್ರಕರಣ ಮತ್ತು ಶ್ರೀರಪ್ಪನ ಕಬ್ಬನ್ ಪ್ರಕರಣ ಇಡೀ ದೇಶದಲ್ಲಿ ನಮ್ಗೆ ದೊಡ್ಡ ಸಪೋರ್ಟ್ ಸಿಗ್ತದೆ. ಜಾಥಾ ಕೂಡ 1000 ಜನ ನಮ್ಮ ಕಾಲ್ನಡಿಗೆ ಅಲ್ಲಿ ಹೋದ್ವಿ. ಅಲ್ಲಿ ಕೂಡ ನಮ್ಮ ಮೇಲೆ ಪೊಲೀಸ್ ಇದಾಗಿ ನಮ್ಮ ಇದಕ್ಕೆಲ್ಲ ಕರ್ಕೊಂಡು ಸ್ಟೇಷನ್ ಅರೆಸ್ಟ್ ಮಾಡಿದ್ರು. ಅವ್ರು ಬೇರೆ ಮೇಲೆ ಇಸ್ಕೊಂಡು ವಾಪಸ್ಕೊಂಡು ಇದು ದೊಡ್ಡ ಇದೆ. ಈಗ ಪುಸ್ತಕದ ರೂಪದಲ್ಲಿ ನಮ್ಮ CM ಬರೆದಿದ್ದಾರೆ. ಇದು ಒಂದು ಹೆಣ್ಣು, ಅಸಹಾಯಕ ಹೆಣ್ಣು ಮಗು ಮೇಲೆ ನಡೆದಂತ ಅತ್ಯಾಚಾರ ಪ್ರಕರಣ ಏನಿದೆ ಅದನ್ನು ತೆಗೆದುಕೊಂಡು ಅದರ ಚಳವಳಿ ಆಗ ಶುರುವಾದಂಥದ್ದು. ಮತ್ತು ಓದಿನ ಕಾರಣಕ್ಕಾಗಿ ಒಬ್ಬ ದಲಿತ ವಿದ್ಯಾರ್ಥಿ ಓದ್ದ ಮತ್ತು ಅದೇ ಊರಿನ ಮೇಲ್ಜಾತಿ ಹುಡುಗ ಕೈಲಾದ ಅನ್ನೋ ಕಾರಣಕ್ಕಾಗಿ ಮೆಂಟಪ್ಪನನ್ನ ಅರಳ್ಳಿ ಮುಳಬಾಗಿಲು ಅರಳ್ಳಿ ಅಂತ ಒಂದು ಹೇಳಿ ಅಲ್ಲಿ ಕೊಲೆ ಆಗ್ತದೆ. ಅದು ನಮ್ಮ ದಲಿತ ಚಳವಳಿಗೆ ಮೂಲ ಕಾರಣ. ಕೋಲಾರ ಜಿಲ್ಲೆಯಲ್ಲಿ ದಲಿತ ಚಳವಳಿಗೆ ಅದ್ರ ಜೊತೆಲಿ ಏನಾಗ್ತದಂದ್ರೆ ಏನು ಘಟನೆ ನಡೀತದೆ ಅದು ಘಟನೆ ಪೂರ್ವಕವಾಗಿ ಆರ್ಡರ್ ಬರೀತಾರೆ. ಮುನ್ಸಿಪಾಲ್ಟಿದು ಅದಾದ ತಕ್ಷಣ ಏನು ಕಣಗಡಿಗೆ ಲಕ್ಷ್ಮಮ್ಮ ತೆಗೆದು ರಾಮಯ್ಯ ಅವರು ಕೋಟೆಗೆರೆ ರಾಮಯ್ಯ ಅದೇ ಆರ್ಡರ್ ಇಟ್ಕೊಂಡು ಕೋಟಿ ವಾದಿಗಳಲ್ಲಿ ಲಕ್ಷಾಂತರ ನೋವುಗಳಲ್ಲಿ ನೀವು ಹುಟ್ಟಿ ಬೆಳೆದ ತಂಗಿ ನನ್ನ ತಂಗಿ ಅರಸಿಯ ಆಗಷ್ಟು ಆಗಂದು ಈ ತರದ ಹಾಡನ್ನ ರಾಮಯ್ಯ ಅವರು ಬರೆದು ಅದನ್ನ ಹಾಡು ರೂಪದಲ್ಲಿ ಹಾಡ್ಲಂದ್ರೆ ನಾವೇನಾಗ್ತದ ಘಟನೆ ಹಿಡಿದ ತಕ್ಷಣ ಆಗ್ಲೇ ಆಗಿಲ್ಲ ಅಂದ್ರೆ ನಾನು ಕನ್ನಡ ವಿದ್ಯಾರ್ಥಿಗಳಿಗೆ ಹೇಳ್ತಕ್ಕಂಥದ್ದು ಹೇಗೆ ಅಲ್ಲಿನ ಘಟನೆಗಳು ನಡೆದಾಗ ಘಟನೆ ಪೂರ್ವಕವಾಗಿ ಹೇಗೆ ಸಾಹಿತ್ಯ ರೂಪ ಕೊಡ್ತಾರೆ, ಹಾಡು ರೂಪ ಕೊಡ್ತಾರೆ, ಒಂದು ಪದ್ಯ ರೂಪ ಕೊಡ್ತಾರೆ, ಒಂದು ಹಾಡು, ನಾಟಕ, ಕವನ ಹೇಗೆ ಆಯಾ ಕಾಲದಲ್ಲಿ ಹುಡ್ತಾರೆ. ಇವತ್ತು ಏನಾಗಿದೆ ಅಂತಂದ್ರೆ ಸಾಹಿತ್ಯಗಳು ಕೂಡ ಮನಸ್ಸುಗಳನ್ನ ಸಾಯಿಸ್ಕೊಳ್ತಾರೆ. ಗೊತ್ತಿಲ್ಲ ಸಾಹಿತ್ಯ ಬರೀತಾರೆ, ಯಾವ್ದು ಬರೀತಾರೆ ನೀವೇ ನೋಡ್ತಾ ಇರ್ತಾರೆ. ಅಂದ್ರೆ ಅವತ್ತಿನ ಅನ್ಯಾಯ ಆದ್ರೆ ಅನ್ಯಾಯ ಪ್ರತಿಭಟಿಸ್ತಕ್ಕಂಥ ನಾವೆಲ್ಲ ಕೂಡ ಏನಾಗ್ತಿದೆ ಅಂದ್ರೆ ನಿರ್ವೀರ್ಯರಾಗಿದ್ದೀವಿ. ಬೀಚ್ಗಳು ಹೊಡ್ಕೊಳ್ಳೋದು ಅಂತ ನೋಡಿದ್ರೆ ಬೀಚ್ಗಳು ಹೊಡೆದಾಗ್ತಾರೆ ಕೆಲವು ಊರಿದ್ದಾರೆ, ಹಂಗೆ ಬೀಚ್ ನೋಡ್ಕೊಂಡಿರ್ತಾರೆ ಹೆಣ್ಮಕ್ಳು ಏನ್ ನೋಡ್ಕೊಂಡಿರ್ತಾರೆ. ಸೊ ಅಂದ್ರೆ ಮನ್ಸುಗಳನ್ನ ಸಾಯಿಸ್ಕೊಳ್ತಾ ಇದೀವಿ ಅಂದ್ರೆ ಅನ್ಯಾಯ ಹೇಳಿದ್ರೆ. ನಾನು ನಮ್ಮ ಕಾಲದಲ್ಲಿ ಕಾಲೇಜ್ ಓದುವಾಗ 5 ಪೈಸೆ ಇಡ್ಲಿ ರೇಟ್ ಪ್ರೈಸ್ ಮಾಡಿದಕ್ಕೆ ಹೋಟ್ಲ್ಗಳು ಬಂದ್ ಮಾಡಿ ಮಾರನೇ ದಿವಸ ರೇಟ್ ಅನ್ನ ಆಸ್ ಇಟ್ ಇಸ್ ಇಟ್ಟಿದ್ವಿ ನಮ್ಮ ಕಾಲದಲ್ಲಿ. ಈಗ ಏನೇ ಅನ್ಯಾಯ ಆಗ್ಲಿ, ಪಕ್ಕದಲ್ಲಿ ಏನೇ ಆಗ್ಲಿ ಕಣ್ಣು ಮುಚ್ಕೊಂಡು ನಮ್ಮ ಅದಕ್ಕೆ ಸಂಬಂಧ ಏನಾಗ್ತಾ ಹೋಗ್ತಾ ಇದು ನಮ್ಮೆಲ್ಲರ ಅವನತಿಯನ್ನ ನಾವೇ ತೆಗೆದುಕೊಳ್ತಾ ಇರ್ತಕ್ಕಂಥ ಲಕ್ಷ್ಯ. ಸಿಂಪಲ್. ನಮ್ಗೆ ಗೊತ್ತಿಲ್ಲದೆ ನಾವು ಅವಮಾನಕ್ಕೆ ತುತ್ತಾಗಿರ್ತೀವಿ. ಪ್ರತಿನಿತ್ಯ ನಮ್ಗೆ ಗೊತ್ತಿಲ್ಲದೆ ನಾವು ನಮ್ಮನ್ನ ಅವಮಾನಿಸ್ಕೊಳ್ತಾ ಇರ್ತೀವಿ. ದಿಸ್ ಇಸ್ ದ ಥಿಂಗ್. ನಾನು ಅದಕ್ಕೆ ಹೇಳ್ತೇನೆ, ನಾವೆಲ್ಲಿ ಕೂಡ ಯಾರಿಗೂ ಎದುರಿಲ್ಲ. ರಾಮಕೃಷ್ಣ ಹೆಗಡೆ 2 ಗಂಟೆಗಳ ಕಾಲ ಬಿಸಿಲಲ್ಲಿ ನಿಲ್ಲಿಸಿದ್ವಿ ಅಂದ್ರೆ ನ್ಯಾಯ ದೊರಕಿಸಲಿಲ್ಲ ಅನ್ನೋ ಕಾರಣಕ್ಕಾಗಿ ಮಿನಿಸ್ಟರ್ ಒಬ್ಬ ಮುಖ್ಯಮಂತ್ರಿಗಳನ್ನ ಇಲ್ಲಿ ಯಾರನ್ನ ಒಬ್ಬ ಮಿನಿಸ್ಟರ್ ಬರ್ತಾರೆ ಅನ್ಯಾಯ ಆಗಿದೆ ಅಂದ್ರೆ ಯಾವ ಮಿನಿಸ್ಟರ್ ಹೊರಗಡೆ ಬಿಡ್ತಾರೆ, ಗಂಟೆಗಲ್ಲ ನ್ಯಾಯ ದರ್ಸ್ಕೋರ್ಗು ಮುಂದಕ್ಕೆ ಬಿಡ್ತಾ ಇರಲಿಲ್ಲ. ಎಲ್ಲಿ ನಿಮ್ಮಲ್ಲಿ ಫೀಸ್ಗಳು ರೈಸ್ ಆದ್ರೂ ಕೇಳೋದು ಏನಾಗಿದೆ ನಮಗೆಲ್ಲ ಕೂಡ ಎಲ್ಲಿ ಹೋಯ್ತು ನಮ್ಮ ಪ್ರತಿರೋಧಕ ಶಕ್ತಿ? ಇಲ್ಲಿನ ಪ್ರತಿಭಟನೆ ಹೆಂಗಿತ್ತು ಅಂದ್ರೆ ಇಲ್ಲಿನ ಇದು ಎಲ್ಲರೂ ಕೂಡ ಯಾರಿಗೆ ಆಗಲಿ ಅಂದ್ರೆ ನಾನು ಹೇಳ್ತಾ ಇರೋದು, ಒಬ್ರಿಗೆ ಯಾರಿಗಾದ್ರೂ ಕೂಡ ನಾಳೆ ಇವತ್ತಲ್ಲ ನಾಳೆ ನನಗೆ ಕೂಡ ಬರ್ತದೆ ಬರ್ದಿಟ್ಕೊಡ್ರಿ, ಯಾರಿಗೂ ತಪ್ಪಿದ್ದಲ್ಲ. ಅದು
ನ್ಯಾಯ ಅಂತಕ್ಕಂಥದ್ದು ಇದ್ದಿದ್ದು ಅವತ್ತು ಹಾಗೆ. ನ್ಯಾಯ ಯಾವ ಜಾತಿಗಾಗಿದೆ ಅಂತ ನೋಡ್ಲಿಲ್ಲ ನಾನು. ನ್ಯಾಯ ಅನ್ಯಾಯ ಆಗಿದೆ, ಅನ್ಯಾಯ ಅಷ್ಟೇ, ಸಿಂಪಲ್. ಜಾತಿ ಎಲ್ಲ ಮುಖ್ಯ. ಆ ತರದ ಒಂದು ಪ್ರತಿರೋಧ ನಮಗೆ ಅದನ್ನ ಸಾಹಿತ್ಯ, ಅವತ್ತಿನ ಹಾಡುಗಳು, ಅವತ್ತಿನ ವಿಚಾರ ನಮಗೆ ಅದು ಆ ತರದ ಒಂದು ಶಕ್ತಿಯನ್ನ ತಗೊಂಡು ಇವತ್ತು ಅದನ್ನು ಬಿಟ್ಟಿಲ್ಲ. ಅದರ ಮುಂದುವರೆದ ಭಾಗವಾಗಿ ಸಾಂಸ್ಕೃತಿಕವಾಗಿ ಏನು ಮಾಡಬೇಕು ಅನ್ನೋದನ್ನ ಆದಿಮ ಮುಖಾಂತರ ನಮಗೆಲ್ಲ ವಯಸ್ಸಾಗಿರೋದ್ರಿಂದ ಅದನ್ನು ಕಲ್ಚರಲ್ ಆಗಿ ಡಿಪ್ಲೊಮಾ ಕೋರ್ಸ್ ಮಾಡಬೇಕು ಅಂತ ಟ್ರೈ ಮಾಡ್ತಾರೆ. ಸುಮಾರು 20 ವರ್ಷದ ಕಾಲ ನಿರಂತರವಾಗಿ ಸಾಂಸ್ಕೃತಿಕವಾಗಿ ಈ ದೇಶ ಆಯೋಜಿಸ್ತಾ ಇರ್ತಕ್ಕಂಥ ಕಲ್ಚರಲ್ ಪಾಲಿಟಿಕ್ಸ್ ಅಂದ್ರೆ ಸಾಂಸ್ಕೃತಿಕವಾಗಿ ನಮ್ಮನ್ನೆಲ್ಲ ಕೂಡ ಗುಲಾಮರನ್ನಾಗಿ ಮಾಡಿದೀವಿ. ನಿಮ್ಗೆ ಗೊತ್ತಿಲ್ಲ, ನೀವೇನೆ ನಿಮ್ಮ ಮನಸ್ಸಿಗೆ ನೀವು ಗುಲಾಮರಾಗಿದೆ. ಮನಸ್ಸು ಹೇಳ್ದಂಗೆ ಕೇಳ್ತಾರೆ, ನಿಮ್ ಪ್ರಜ್ಞೆ ಹೇಳ್ತಾ ಇರ್ತದೆ ತಪ್ಪು ಅಂತ. ಆದ್ರೆ ಎಚ್ಚರ ವಹಿಸಲ್ಲ. ಆ ಗುಲಾಮತನ ಹೇಗೆ ನಮ್ಮನ್ನ ವೈದಿಕ ಧರ್ಮ ಹೇಗೆ ಗುಲಾಮತನದಲ್ಲಿದೆ ಅನ್ನೋದನ್ನ ಹೆಚ್ಚಿಸೋದಕ್ಕಾಗಿ ಒಂದು ಸಂಸ್ಥೆನ ಆದಿಮ ಅಂತಕ್ಕಂಥ ಸಂಸ್ಥೆ 20 ವರ್ಷದ ಕಾಲ ನಿರಂತರವಾಗಿ ಮಕ್ಕಳಲ್ಲಿ ವೈಚಾರಿಕ ಪ್ರಜ್ಞೆಯನ್ನ ಒಂದು ನಮ್ಮಲ್ಲಿರ್ತಕ್ಕಂಥ ಪ್ರತಿಭೆಗಳನ್ನು ಹೊರತರ್ತಕ್ಕಂಥ ಕೆಲಸನ ನಿರಂತರವಾಗಿ ಮಾಡ್ತಾ ಬಂದಿದ್ದೀವಿ. 200 ಉಣ್ಮೆಗಳಾಗಿ ಮಕ್ಕಳ ಕ್ಯಾಂಪ್ಗಳನ್ನು ಮಾಡ್ತಾ ಇದ್ವಿ. ಅದು ಮುಂದುವರೆದ ಭಾಗ ಈ ಸಾರಿ ಡಿಪ್ಲೊಮಾಗಳು ಅಂದ್ರೆ ಈ ತರದ ಸಾಹಿತ್ಯ ಮತ್ತು ಸ್ಥಳೀಯ ಜ್ಞಾನ ಶಿಸ್ತುಗಳನ್ನ ಮಾಡೋದಕ್ಕಾಗಿ ಬೆಳೆಸೋದಕ್ಕಾಗಿ ಒಂದು ಡಿಪ್ಲೊಮಾ ಕಾಲೇಜನ್ನ ಭಿನ್ನವಾಗಿ ನಿಮ್ಮೆಲ್ಲ ಕಾಲೇಜುಗಳಿಗಿಂತ ಭಿನ್ನವಾಗಿ ಒಂದು ಓಪನ್ ಯೂನಿವರ್ಸಿಟಿ ಅಂತ ಏನು ಕರಿತೀವಿ. ನಿಸರ್ಗ ಸಹಜವಾಗಿರ್ತಕ್ಕಂಥ ಬದುಕು ಬೇಕಾಗಿರ್ತಕ್ಕಂಥ ಒಂದು ಮನುಷ್ಯರನ್ನ ರೂಪಿಸ್ತಕ್ಕಂಥ ಒಂದು ಮಾನವೀಯತೆಯನ್ನ ಬೆಳೆಸ್ತಕ್ಕಂಥ ಒಂದು ಸಮಾಜ ರೂಪಿಸೋದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಹೊಸ ಸಿಲೆಬಸ್ ಅನ್ನ ಇದು ಮಾಡಿ ಕ್ರಿಯೇಟ್ ಮಾಡಿ ಸ್ಥಳೀಯ ಜ್ಞಾನ ಶಿಸ್ತುಗಳಿಗೆ ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋದ್ರ ಆಧಾರದ ಮೇಲೆ ಕಾಲೇಜನ್ನ ಯೋಚನೆ ಮಾಡ್ತಾರೆ. ನಿಮ್ಮೆಲ್ಲರ ಸಹಕಾರ